ಟ್ರೈ ಆಯ್ತು. ಟ್ರೈ ಆದ್ಮೇಲೆ 5-5 ಅವ್ರಿಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಆ ಬಾಕ್ಲೇನ್ ಆಡ್ಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಮ್ಗೆ ಫಸ್ಟ್ ರೈಡ್ ಸಿಕ್ತು. ಅದ್ರೆ ಟಾಸ್ ನಾವು ಫಸ್ಟ್ಗೆ ಇದಾಗಿ ನಾವೇ ಚೂಸ್ ಮಾಡಿದ್ವಿ. ಫಸ್ಟ್ ರೈಡ್ ಪೂಜಾ ಶರ್ಮಾ ಹೋಗ್ಬಿಟ್ಟು ಬೋನಸ್ ಪ್ಲಸ್ ಪಾಯಿಂಟ್ ತಗೊಂಡ್ರು. ಓಕೆ, ಸೊ ನಮ್ಗೆ ಲೀಡ್ ಆಯ್ತು. ಆಮೇಲೆ ನಾವೇನ್ ಮಾಡಿದ್ವಿ, ಒಂದೊಂದೇ ಬುಟ್ಟಿ ಕೊಡ್ತೀವಿ. ಅವ್ರಿಗೆ ಅನ್ಕೊಟ್ರು, ಅಯ್ಯೋ ಇಬ್ರು ಬುಟ್ಟಿ ಕೊಡ್ತಾರಲ್ಲ, ನಾವು ಬುಟ್ಟಿ ಕೊಡಲ್ಲ, ಅವ್ರು ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ತಲೆ ಗೊತ್ತಿಲ್ಲ ಬೋನಸ್ ಪ್ಲಸ್ ಹೋಗಿದೆ ಅಂತ. ಲಾಸ್ಟ್ಗೆ ನಾವು ವಿನ್ ಆದ್ವಿ. ಎಲ್ಲರಿಗೂ ನಮಸ್ಕಾರ. ಸ್ಪೋರ್ಟ್ಸ್ ಜನಿಕ್ ಫೈವ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಹಳ್ಳಿ ಊರಿಂದ ಆ ಒಂದು ಸ್ಟ್ರಗಲ್ ನೋಡಿಕೊಂಡು ಸುಮಾರು ರಾಷ್ಟ್ರೀಯ ಮಟ್ಟದಲ್ಲಿ 10 ಗೋಲ್ಡ್ ಮೆಡಲ್ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 11 ಗೋಲ್ಡ್ ಮೆಡಲ್ ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕಬಡ್ಡಿಗೆ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಕನ್ನಡತಿ ಮಮತಾ ಪೂಜಾರಿ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮಮತಾ ಪೂಜಾರಿ ಮೇಡಮ್, ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಯಾರಂಚೆ ಉಳ್ಳರ್ ತುಳುಪಾಕರ್ನ ಜಾಸ್ತಿ ತುಳುಟೆ ಪೋಪೇವಕ್ಕ ಕನ್ನಡ ಬೋಡ ಅಪ್ಪನಿಗೆ ಯಾನ್ ಸೌಖ್ಯ ಐರಂಚಲ್ಲ ಸೌಖ್ಯ ಮ್ಯಾಮ್. ಅಂಡ್ ಎಸ್ ಮ್ಯಾಮ್, ಮೊದಲೇದಾಗಿ ನಾವು ನೋಡ್ಬೇಕು ಅಂತಂದ್ರೆ ಐ ಮೀನ್ ನಿಮ್ಮ ಬಾಲ್ಯದ ದಿನಗಳು ಹುಡುಗರಾಗಿ ಗೊತ್ತಾಗತ್ತೆ ಆ ಕಷ್ಟ ಏನಾಗತ್ತೆ ಅಂತ. ಬಟ್ ಹೆಣ್ಮಗುವಾಗಿ ಚಾಲೆಂಜಸ್ನ ಮೀರಿ ಈ ಸ್ಟೇಜಿಗೆ ಬಂದಿದ್ದೀರಾ ಅಂತಂದ್ರೆ ಐ ಮೀನ್ ಹ್ಯಾಟ್ಸ್ ಆಫ್. ಆ ಒಂದು ಬಾಲ್ಯದ ದಿನಗಳು ಹೇಗಿತ್ತು ಮೇಡಮ್? ನಾನು ಕಬಡ್ಡಿ ಸ್ಟಾರ್ಟ್ ಮಾಡೋದ್ರಿಂದ ಆಕ್ಚುಲಿ ಫಸ್ಟ್ ಆಗಿ ನಾನು ಎಲ್ಲ ಸ್ಪೋರ್ಟ್ಸ್ ಮಾಡ್ತಾ ಇದ್ದೆ. ಇವಾಗ ಹೆರ್ಮುಂಡೆ ಅಂತ ಒಂದು ಚಿಕ್ಕ ಗ್ರಾಮ, ಅಲ್ಲಿ ನಾನು 1 to 7 ತನಕ ಅಲ್ಲಿ ಓದಿರೋದು. ಅಲ್ಲಿ ಕಬಡ್ಡಿ ಇರಲಿಲ್ಲ, ಬೇರೆ ಎಲ್ಲ ರನ್ನಿಂಗ್ ರೇಸ್ ಆಗ್ಬೋದು, ಶಾರ್ಟ್ ಪುಟ್ ಆಗ್ಬೋದು ಅಂತ ಎಲ್ಲ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅಲ್ಲಿ ಪ್ರೈಸ್ ಬರ್ತಾ ಇತ್ತು, ಅವಾಗೆಲ್ಲ ಪ್ಲೇಟ್ಸ್ ಕೊಡ್ತಾ ಇದ್ರು ಪ್ರೈಸ್. ಸೊ ಅಲ್ಲಿಂದ ಮುಂದೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನಿದ್ರು ಲಾಸ್ಟ್ ಆನ್ಯುವಲ್ ಡೇಗೆ, ಸ್ಕೂಲ್ ಡೇಗೆಲ್ಲ ಪ್ರೈಸ್ ಅಲ್ಲಿಂದಾಗಿ ಜ್ಯೋತಿ ಹೈಸ್ಕೂಲ್ಗೆ ಹೋದೆ. ಅಲ್ಲಿ ವಾಲಿಬಾಲ್ ಟೀಮ್ ಹೋಗ್ತಾ ಇತ್ತು. ವಾಲಿಬಾಲ್ ತಾಲೂಕ್ ತನಕ ಹೋಗ್ತಾರೆ. ಅಲ್ಲಿ ಪ್ರೈಸ್ ಬರದೇ ಇರಲಿ, ಅಲ್ಲೇ ಸ್ಟಾಪ್. ಸೊ ಅಲ್ಲೂ ಓವರಾಲ್ ಚಾಂಪಿಯನ್ಶಿಪ್ ತಗೊತಾ ಇದ್ದೆ. ಎಲ್ಲ ಸ್ಪೋರ್ಟ್ಸ್ ಅಲ್ಲೂ ಪಾರ್ಟಿಸಿಪೇಷನ್ ಮಾಡೋದು, ಪ್ರೈಸ್ ತಗೊಳ್ಳೋದು. ಅಲ್ಲೂ ಓವರಾಲ್ ಚಾಂಪಿಯನ್ ಅಲ್ಲಿ ನನ್ನ ಹೆಸರು ಬರ್ತಾ ಇತ್ತು. ಸೊ ಅಲ್ಲಿ ಏನಾಗ್ತದೆ, ಫೈನಲ್ ಇಯರ್ ಅಂದ್ರೆ 10th ಅಲ್ಲಿ ಆಡುವವ್ರದ್ದು ಟೀಮು ವಾಲಿಬಾಲ್ ಹಿಂಗೆ ಚಾಂಪಿಯನ್ಶಿಪ್ ಕರ್ಕೊಂಡು ಹೋಗ್ತಾ ಇದ್ದೆ ಹೊರಗಡೆ ತಾಲೂಕ್ ಲೆವೆಲ್. ನಾನು 8th ಅಲ್ಲೇ ಆ ಟೀಮ್ಗೆ ಸೆಲೆಕ್ಟ್ ಆಗಿದೆ. 10th ಯಾರು ನಂಗೆ ಸೆಲೆಕ್ಟ್ ಮಾಡಿದ್ರಿಲ್ಲ. ಸೊ ನಮ್ದು ಹೈಟು ಚೆನ್ನಾಗಿತ್ತು ವಾಲಿಬಾಲ್ಗೆ. ನನಗೂ ಫೇವ್ರೇಟ್ ಗೇಮ್ ನಂದು ವಾಲಿಬಾಲ್ ಫಸ್ಟ್ಗೆ. ಸೊ ಹಂಗೆ ಕರ್ಕೊಂಡೋಗಿ ಅಲ್ಲೂ ರನ್ನಿಂಗ್ ಅಲ್ಲೆಲ್ಲ ಕರ್ಕೊಂಡೋಗಿ ಅಷ್ಟೇ, ಅದಕ್ಕಿಂತ ಮೇಲೆ ಹೋಗ್ತಾ ಇರಲಿಲ್ಲ ನಾವು. ಅವಾಗ ಅಷ್ಟೊಂದು ಅಲ್ಲಿ ಎನ್ಕರೇಜ್ ಇಲ್ಲ. ಇವಾಗ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ರೆ ಜ್ಯೋತಿ ಹೈಸ್ಕೂಲಲ್ಲಿ ನಾನು ಕೇಳಿದ್ದೀನಿ. ಅಷ್ಟೇ ಇತ್ತು ಅವಾಗ. ಅಲ್ಲಿಂದ ನಾನು ಮುನಿಯಾಲ್ ಕಾಲೇಜಿಗೆ ಹೋಗಿದ್ದೀನಿ PUC ಮಾಡೋದಕ್ಕೆ. ಅಲ್ಲಿ ಹೋದಾಗ ರಾಮಕೃಷ್ಣ ಹೆಗ್ಡೆ ಅವರು ಇವಾಗ ಇಲ್ಲ, ಅವರೇ ನಂದು ಸ್ಟಾರ್ಟಿಂಗ್ ಸರ್ ಫಿಸಿಕಲ್ ಡೈರೆಕ್ಟರ್ ಆಗಿದ್ರು. ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಅಲ್ಲೂ ಅಷ್ಟೇ ಕಾಲೇಜಲ್ಲಿ ಎಲ್ಲ ಗೇಮ್ ಇತ್ತು, ಎಲ್ಲ ಗೇಮನ್ನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಕಬಡ್ಡಿ ಟೀಮ್ ಅಲ್ಲಿ ಇತ್ತು, ಬಟ್ ನಾನು ಕಬಡ್ಡಿಯಲ್ಲಿ ಒಂದು ಹೋಗಿಲ್ಲ. ಓಕೆ, ವಾಲಿಬಾಲ್ ಹೋಗ್ತಾ ಇದ್ದೆ, ಅಥ್ಲೆಟಿಕ್ಸ್ ಹೋಗ್ತಾ ಇದ್ದೆ. ಅಲ್ಲಿಂದ ನಮ್ಮನ್ನ ಬ್ಯಾಂಗ್ಳೂರ್ಗೆ ಫಸ್ಟ್ ಟೈಮ್ ಅಥ್ಲೆಟಿಕ್ಸ್ಗೆ ಕರ್ಕೊಂಡು ಬಂದಿದ್ರು. ಸೊ ಬ್ಯಾಂಗ್ಳೂರ್ ಟೂರೇ ನನಗೆ ಒಂದು ಬೇರೆ ದೇಶಕ್ಕೆ ಬಂದಂಗೆ ಆಗ್ತಾ ಇತ್ತು. ಯಾಕಂದ್ರೆ ಊರಿಂದ ಬ್ಯಾಂಗ್ಳೂರ್ ಬರೋದೇ ದೊಡ್ಡ ವಿಷಯ ಅವಾಗ. ಅಲ್ಲಿ ಪ್ರೈಸ್ ಬಂದಿತ್ತು ನನಗೆ ಅಥ್ಲೆಟಿಕ್ಸ್ ಅಲ್ಲೂ. ಅಲ್ಲಿ ಕಬಡ್ಡಿಗೆ ಏನಾಯ್ತು, ಫೈನಲ್ ನಾವು ಲಾಸ್ಟ್ 12th ಅಲ್ಲಿ ಇರ್ಬೇಕಾದ್ರೆ, ಇಲ್ಲ ಕಂಪ್ಯೂಟರ್ ಕೋರ್ಸ್ ಮಾಡಿದ್ದೆ ನಾನು ಅಲ್ಲಿ ಇರ್ಬೇಕಂದ್ರೆ ಟೀಮ್ ತಾಲೂಕಿಗೆ ಹೋಗುವಾಗ ಸುಮ್ಮನೆ ಲಾಸ್ಟ್ಗೆ ಇವಾಗ ಕಾಲೇಜ್ ಡೇ ಆಗುವಾಗ ಒಂದು ಮ್ಯಾಚ್ ಮಾಡ್ತಾರಲ್ವಾ. ಸೊ ಎಲ್ಲ ಮ್ಯಾಚ್ ಆಡ್ಬೇಕಂದ್ರೆ ಆ ಟೀಮಲ್ಲಿ 6 ಜನ ಇದ್ರು. ನಂಗೆ ಹೇಳಿದ್ರು, ನೀನು ಎಲ್ಲ ಸ್ಪೋರ್ಟ್ಸ್ ಮಾಡ್ತೀಯಲ್ಲ, ನಿಂಗೆ ಇಂಟ್ರೆಸ್ಟ್ ಇದೆ, ಜಸ್ಟ್ ಬಾ, ನೀನು ನಿಂತ್ಕೋ ಸಾಕು. ನಾನು ಫಸ್ಟಿಗೆ ಬೇಡ ಅಂತಿದ್ದೆ. ಯಾಕಂದ್ರೆ ನಾವು ವಾಲಿಬಾಲ್ ಅಲ್ಲಿ ಬೇರೆ ಟೀಮ್ ಹೋದಾಗ ಅಲ್ಲಿ ಕಬಡ್ಡಿನೂ ಮ್ಯಾಚ್ ಆಗ್ತಾ ಇತ್ತು. ಎಲ್ಲ ಕೆಲವರು ಶಾರ್ಟ್ಸ್ ಹಾಕೊಳ್ಳೋದು. ಅವಾಗ ನನ್ಗೂ ಅದನ್ನ ನೋಡಕ್ಕೆ ಒಂಥರ, ಅಯ್ಯೋ ಶಾರ್ಟ್ಸ್ ಹಾಕೊಂಡು ಆಡ್ತಾ ಇದಾರೆ ಗರ್ಲ್ಸ್ ಅಂದ್ರೆ. ಊರು ಆ ರೀತಿ ಇದೆ. ನನ್ಗೆ ಈ ಗೇಮ್ ಮಾತ್ರ ಬೇಡ ಅಂತ ನಾನು ಅನ್ಕೊಂಡಿದ್ದೆ. ಏನಾಗ್ತಿದೆ, ನಾವು ಸ್ಕೂಲ್ ಡ್ರೆಸ್ ಅಲ್ಲಿ ಸಲ್ವಾರ್ ಹಾಕೊಂತ ಇದ್ವಲ್ಲ, ಅದ್ರಲ್ಲೇ ಪ್ಯಾಂಟಲ್ಲೇ ಪ್ರಾಕ್ಟೀಸ್ ಮಾಡೋದು. ಫಸ್ಟಿಗೆ ನಾನು ಬೇಡ ಅಂತ ಇದ್ದೆ. ಆ ಫೈನಲ್ ಮ್ಯಾಚಲ್ಲಿ ನನ್ನ ಹೈಟ್ ಚೆನ್ನಾಗಿದೆ, ಸ್ಪೀಡ್ ಚೆನ್ನಾಗಿದೆ, ಅಷ್ಟೇ ಬೇಕು ಕಬಡ್ಡಿಗೆ, ಸ್ಟಾರ್ಟಿಂಗ್ ಬೇಸಿಕ್. ಸೊ ರೀಚಿಂಗು ಚೆನ್ನಾಗಿದೆ, ಅದೆಲ್ಲ ಸ್ವಲ್ಪ ನೋಡಿ ಬೇಗ ಪಿಕಪ್ ಮಾಡಿ ಚೆನ್ನಾಗಿ ಪಾಯಿಂಟ್ ತಗೊಂಡ್ಬಂದೆ ನಾನು. ಪ್ಲಸ್ ಡಿಫೆನ್ಸು ಆಡ್ತಾ ಇದ್ದೆ. ಅದನ್ನು ನೋಡಿ ನಾಳೆಯಿಂದ ನೀನು ಪ್ರಾಕ್ಟೀಸ್ ಬರಬೇಕು ಅಂತ ಒಂದೇ. ಫಸ್ಟಿಗೆ ನಾನೆಲ್ಲ ಸ್ಕೂಲ್ ಬಿಟ್ಟ ಕೂಡಲೇ ತಪ್ಪಿಸ್ಕೊಂಡು ಬರೋದು ಎಲ್ಲ ಮಾಡ್ತಾ ಇದ್ದೆ. ಆಮೇಲೆ ರಮೇಶ್ ವರ್ಣ ಅಂತ ಅಜಯ್ ಅವರು ಕಬಡ್ಡಿ ಹೇಳ್ಕೊಡೋಕೆ ಬರ್ತಾ ಇದ್ರು ಓನ್ ಇಂಟ್ರೆಸ್ಟ್ ಇಂದ. ಬಾಯ್ಸ್ ಟೀಮ್ ಚೆನ್ನಾಗಿತ್ತು ಅವಾಗ. ಸೊ ಗರ್ಲ್ಸ್ ಟೀಮ್ಗೂ ಹೇಳ್ಕೊಡ್ತಾ ಇದ್ರು ಅವರು. ಮತ್ತೆ ರಾಮಕೃಷ್ಣ ಹೆಗ್ಡೆ ಇಬ್ರು ಮನೆಗೆ ಬಂದು ಅವಳನ್ನ ಪ್ರಾಕ್ಟೀಸಿಗೆ ಕಳಿಸಿ, ಮಿಸ್ ಮಾಡಿಸ್ಬೇಡಿ, ಅವಳು ಚೆನ್ನಾಗಿ ಆಡ್ತಾಳೆ ಅಂತೇಳಿ ಒಂದ್ಸಲ ಬಂದು ಕನ್ವಿನ್ಸ್ ಮಾಡಿದ್ರು.
ಓಕೆ ಅಂತ ನಾವು ಮ್ಯಾಚಿಗೆಲ್ಲ ಹೋದ್ವಿ ತಾಲೂಕಲ್ಲಿ. ಅಲ್ಲಿ ನನ್ಗೆ ಬೆಸ್ಟ್ ಪ್ಲೇಯರ್ ಸಿಗ್ತಾ ಇತ್ತು, ಮ್ಯಾಚ್ ವಿನ್ ಆದ್ವಿ, ಡಿಸ್ಟ್ರಿಕ್ಟ್ ಟೀಮ್ಗೆ ಸೆಲೆಕ್ಟ್ ಆಯಿತು, ಅಲ್ಲೂ ಹೋದ್ವಿ. ಆಮೇಲೆ ನಾನು ಮತ್ತೆ ಡ್ರಾಪ್ ಮಾಡಿದೆ, ಯಾಕಂದರೆ ಸ್ವಲ್ಪ ತಾಗೋದೆಲ್ಲ ಆಗ್ತಾಯಿತ್ತು, ಸ್ಕಿನ್ ಹೋಗೋದು, ಒಂದ್ಸಲ ಕಣ್ಣಿಗೆ ಫುಲ್ ತಾಗಿತ್ತು ನನಗೆ. ಅವು ಮತ್ತೆ ಮನೇಲಿ ಬೇಡ ಬೇಡ ಕಬಡ್ಡಿ ಒಂದು ಬೇಡ, ಇಂಜುರಿ ಆದರೆ ಹುಡುಗಿ ನೀನು ಮದುವೆ ಬೇರೆ ಮಾಡಬೇಕು ಹಂಗೆಲ್ಲ ಹೇಳಿದ್ರ. ಮತ್ತೆ ಪಿ ಟಿ ಸರ್ ಮತ್ತು ಅವರು ರಮೇಶ್ ವರ್ಣ ಮನೆಗೆ ಬಂದರು. ನೋಡಿ ಜಾಬ್ ಸಿಗುತ್ತೆ, ಫ್ಯೂಚರ್ ಸೆಕ್ಯೂರ್ ಆಗುತ್ತೆ, ಸ್ಪೋರ್ಟ್ಸ್ ಅಂದರೆ ಹಂಗೇನಿಲ್ಲ, ಎಜುಕೇಷನ್ ಜೊತೆ ಸ್ಪೋರ್ಟ್ಸ್ ಮಾಡ್ಕೊಂಡಿದ್ರೆ ಇವಳ ಥರ ಒಂದು ಗಾಡ್ ಗಿಫ್ಟೇ ಇದೆ, ಹೈಟ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ನಾವು ಕಳಿಸ್ತೀವಿ ಅಂತ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಹಂಗೇಳಿ ಮತ್ತೆ ನಾನು ಡಿಸ್ಟಿಕ್ಕಿಗೆ ನಾವು ಆಡಕ್ಕೆ ಹೋದಾಗ 3 ಜನ ಸ್ಟೇಟ್ ಲೆವೆಲಿಗೆ ಸೆಲೆಕ್ಟ್ ಆದ್ವಿ. ನಾನು, ರೂಪಾ ಮತ್ತು ಸುನೀತಾ ಅನ್ಸುತ್ತೆ, ಮ್ಯಾಂಗ್ಳೂರ್ ಮುನಿಯಲ್ ಕಾಲೇಜಿಂದ. ಅಲ್ಲಿ ಸ್ಟೇಟಲ್ಲಿ MP ಅಲ್ಲಿ ಫಸ್ಟ್ ಅಂಡರ್-18 ಏನೋ ಆಡ್ಕೊಂಡು ಬಂದ್ವಿ, ಪಾರ್ಟಿಸಿಪೇಷನ್. ಬಟ್ ಸ್ಪೆಷಲಿ ಟ್ರೈನಲ್ಲಿ ಹೋಗೋದು ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಅಲ್ಲಿಂದ ಮತ್ತೆ ಅಲ್ಲಿ ನಾನು ಆಡೋದು ನೋಡಿ ನನ್ನ ಇಂಟ್ರೆಸ್ಟ್ ನೋಡಿ ಗೋಕರ್ಣೇಶ್ವರ ಕಾಲೇಜಲ್ಲಿ ನನ್ನನ್ನು ಫ್ರೀ ಎಜುಕೇಷನ್ಗೆ ನಾವು ಕರ್ಕೊಂತೀವಿ. ಪುತ್ತೂರು ಫಿಲೋಮಿನಾ ಕಾಲೇಜಲ್ಲೂ ಕರೆದಿದ್ರು, ಉಜಿರಿಗೂ ಕೇಳಿದ್ರು. ಬಟ್ ಅಲ್ಲಿ ನಾವು ಅವ್ರ ಮನೆಗೆ ಬಂದು ಪುರುಷೋತ್ತಮ್ ಪೂಜಾರಿ ಅವರೆಲ್ಲ ಬಂದಾಗ ಸರಿ ಓಕೆ, ನಮ್ಮ ಅಪ್ಪ ಅಮ್ಮನಿಗೆ ನಮ್ಮದೇ ಕಾಸ್ಟ್ ಅಲ್ವಾ ಕಳ್ಸ್ಕೊಡೋಣ, ಸ್ವಲ್ಪ ಇರುತ್ತೆ ಸೆನ್ಸಿಟಿವ್. ಹಂಗೆ ಕಳಿಸಿ ಅಲ್ಲಿ ಯೂನಿವರ್ಸಿಟಿ ಅಷ್ಟೇ 3 ಇಯರ್ ಕಂಟಿನ್ಯೂ ನಾವು ಚಾಂಪಿಯನ್ ಆದ್ವಿ. ಅಲ್ಲಿಂದ ಮತ್ತೆ ಟೀಮ್ ಈಚೆ ಹೋದಾಗ ಅಲ್ಲಿ ರೈಲ್ವೇಸ್ ಟೀಮ್ ಅವ್ರು ನನ್ನನ್ನು ನೋಡಿ ಇವಳನ್ನ ನಾವು ತಗೊಂತೀವಿ ಅಂತ ಈಸ್ಟರ್ನ್ ರೈಲ್ವೆ ಕಲ್ಕತ್ತಾಗೂ ಕರೆದಿದ್ರು, ಸೌತ್ ಸೆಂಟ್ರಲ್ ರೈಲ್ವೆ, ವೆಸ್ಟರ್ನ್ ರೈಲ್ವೆಗೆಲ್ಲ ಕರೆದಿದ್ರು. ಸೌತ್ ಸೆಂಟ್ರಲ್ ರೈಲ್ವೆ, ಸೌತ್ ಅಂತ ಒಂದು ವರ್ಡ್ ಇತ್ತು ಅಷ್ಟೇ, ನಮ್ಮ ಮನೆಯವ್ರಿಗೆ ಜಾಸ್ತಿ ಗೊತ್ತಿಲ್ಲ. ಆಮೇಲೆ ನಮ್ಮ ಕರ್ನಾಟಕದವರು ಸೌತ್ ಸೆಂಟ್ರಲ್ ರೈಲ್ವೆ ಇದ್ರು, ಅದಕ್ಕೆ ಅಲ್ಲಿ ಹೋಗಿ ಅಪಾಯಿಂಟ್ ಆಗಿ ಅಲ್ಲಿಂದ. ಅದಕ್ಕಿಂತ ಮೊದಲು ನಾನು 2006 ಅಲ್ಲಿ ಕರ್ನಾಟಕದಿಂದ ಫಸ್ಟ್ ಇಂಡಿಯಾ ಆಡಿದ್ದೆ ಶ್ರೀಲಂಕಾದಲ್ಲಿ. ಅಲ್ಲೂ ಇಂಡಿಯಾ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಒಬ್ಬೊಬ್ರು ಸಪೋರ್ಟ್ ಮಾಡೋರು ಸಿಕ್ಕಿದ್ರು. ಮತ್ಲಬ್ ಎಲ್ಲ ಪ್ರಾಕ್ಟೀಸ್ ಆಗಲಿ, ಅಲ್ಲೂ ನಾನು ಮ್ಯಾಂಗ್ಳೂರ್ಗೆ ಹೋದಾಗ ಮಂಗಳ ಸ್ಟೇಡಿಯಂ ಸಿಕ್ತು. ಅದಕ್ಕಿಂತ ಮೊದಲು ಇಲ್ಲಿ ರನ್ನಿಂಗ್ ಏನಿದ್ರು ಮ್ಯಾಚಲ್ಲಿ ಜಸ್ಟ್ ಸ್ಟ್ರೆಚಿಂಗ್ ಮಾಡೋದು, ಡೈರೆಕ್ಟ್ ಮ್ಯಾಚ್ ಆಡೋದು, ಏನು ಬೇಸಿಕ್ಕು ಗೊತ್ತಿಲ್ಲ. ಅಲ್ಲೋದ್ಮೇಲೆ ವಾರ್ಮ್ ಅಪ್ ಮಾಡಬೇಕು, ಫಿಟ್ನೆಸ್ ಮಾಡ್ಬೇಕಂತೆಲ್ಲ ಗೊತ್ತಾಯಿತು, ಜಿಮ್ ಏನು ಅಂತ ಗೊತ್ತಾಯಿತು. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ತುಂಬ ಸಪೋರ್ಟ್ ಸಿಕ್ತು. ಹಿಂಗೆ ಇತ್ತು ನನ್ನ ಲೈಫಲ್ಲಿ. ಸ್ಟಾರ್ಟಿಂಗಲ್ಲೆಲ್ಲ ನಮ್ಮ ಊರಲ್ಲಿ ಅಷ್ಟೊಂದು ಕರೆಂಟು ಇರಲಿಲ್ಲ. ಆ್ಯಕ್ಚುಲಿ ನಾನು ಆಡ್ಕೊಂಡು ಬಂದಮೇಲೆ ಅಲ್ಲಿ ರೋಡ್ ಎಲ್ಲ ಆಗಿರೋದು ನನ್ನ ಹೆಸರಲ್ಲೇ ರೆಕಮೆಂಡ್ ಮಾಡಿ ರೋಡ್ ಎಲ್ಲ ಮಾಡಿಸಿದ್ದಾರೆ. ರೋಡಿಗೆ ಹೆಸರು ಇಡಬೇಕು ಅಂತ ಹೇಳ್ತಾ ಇದ್ರು ಫಸ್ಟ್. ಆಕ್ಚುಲಿ ಈ ಪ್ರಶ್ನೆ ನಾನು ಕೇಳಬೇಕು ಅಂತ ಇದ್ದೆ ಮೇಡಮ್. ಯಾಕೆ ಅಂತಂದ್ರೆ ನೀವು ಇಲ್ಲಿ ಚೈನಾ ಅನ್ಕೊಳ್ತೀನಿ, ಚೈನಾಗ್ ಹೋಗಿ ಅಲ್ಲಿಂದ ಗೋಲ್ಡ್ ಮೆಡಲ್ ತಗೊಂಡ್ ಬಂದ್ಮೇಲೆ ಅಣ್ಣ ನಿಮ್ಗೆ ಫೋನ್ ಮಾಡಿ ಹೇಳ್ತಾರೆ 2 ಗಂಟೆ ತನಕ ವೇಟ್ ಮಾಡಿ, ಊರಿನ ಜನ ಎಲ್ಲ ಕಾಯ್ತಾ ಇರ್ತಾರೆ ನಿಮ್ಗೋಸ್ಕರ. ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಮೇಡಮ್? ಐ ಮೀನ್ ಫಸ್ಟ್ ಅದೇ ಊರಿನ ಜನ, ಹೆಣ್ಮಗು ಕಬಡ್ಡಿ ಬೇರೆ ಗೇಮ್ಸ್ ಆದ್ರೆ ಓಕೆ, ನೀವ್ ಹೇಳ್ದಂಗೆನೆ ಮದ್ವೆ ಆಗ್ಬೇಕು, ಇಂಜುರಿ, ಮೋಸ್ಟ್ ಫಿಸಿಕಲ್ ಗೇಮ್ ಅಂತಂದ್ರೆ ಕಬಡ್ಡಿನೇ. ಇದೆಲ್ಲ ನೋಡ್ಕೊಂಡಾದ್ಮೇಲೆ ಆ ಅಭಿನಂದನೆ, ಚೈನಾದಿಂದ ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಅದು ನೀವು ನಾಯಕಿಯಾಗಿ ಟೂರ್ನಮೆಂಟ್ ನ ಗೆದ್ಕೊಂಡ್ ಬಂದ್ಮೇಲೆ ಹೇಗಿತ್ತು ಮೇಡಮ್? ಆ ರಿಯಾಕ್ಷನ್ ಹೇಗಿತ್ತು? ಆ ಒಂದು ಫೀಲಿಂಗ್ ಹೆಂಗಿತ್ತು ನಿಮ್ಗೆ ಅಂತ? ಫಸ್ಟಿಗೆ ಏನ್ ಗೊತ್ತಾ, ನಾನು 2006 ಅಲ್ಲಿ ಇಂಡಿಯಾ ಆಡ್ಕೊಂಡ್ ಬಂದಾಗನು ಅವಾಗ ಡೇ ಬಂದಿದ್ದೆ. ಅವಾಗ್ಲೂ ಅಜಿಕಾರ್ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಅಲ್ಲೇ ಎಲ್ಲ ಅಷ್ಟು ಬೇಗ ಎಲ್ಲ ಬ್ಯಾನರ್ ಎಲ್ಲ ಮಾಡಿ ನನಗೆ ವೆಲ್ಕಮ್ ಮಾಡಿ ಇದ್ ಮಾಡಿದ್ರು. ಅದು ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಚೆನ್ನಾಗಿತ್ತು. ಈ 2000 ಅದಕ್ಕಿಂತ ಮೊದಲು ಕೆಲವು ಇಂಡಿಯಾ ಆಡಿದ್ದೆ, ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಫೆಲಿಸ್ಟೇಷನ್ ಮಾಡಿ ಬಿಡ್ತಾ ಇದ್ರು. 2010 ಏಷ್ಯನ್ ಗೇಮ್ಸ್ ಕಬಡ್ಡಿ ಫಸ್ಟ್ ಟೈಮ್ ಇನ್ಕ್ಲೂಡ್ ಆಗಿದೆ ಏಷ್ಯನ್ ಗೇಮ್ಸ್ ಅಲ್ಲಿ. ಸೊ ನಾವು ಹೋಗಿದ್ದೀವಿ ಅದರಲ್ಲಿ. ನಮಗೂ ಅವಾಗ ಅಷ್ಟೊಂದು ಗೊತ್ತಿರಲಿಲ್ಲ ಏಷ್ಯನ್ ಗೇಮ್ಸ್ ಇಷ್ಟು ದೊಡ್ಡ ಇವೆಂಟ್ ಅಂತ. ಯಾಕಂದ್ರೆ ಮನೇಲಿ ಆಕ್ಚುಲಿ ಅವಾಗ ಟಿವಿ ಎಲ್ಲ ಇರಲಿಲ್ಲ. ಏನಿದ್ರು ಕೇಳೋದು ಈಚೆ ಬಂದ್ಮೇಲೆ ನಮ್ಗೆ ಅಲ್ಲೂ ಕ್ಯಾಂಪಲ್ಲೂ ಟಿವಿ ಎಲ್ಲ ಕೊಡಲ್ಲ, ಯಾಕಂದ್ರೆ ನಾವು ಡಿಸ್ಟ್ರಾಕ್ಟ್ ಆಗ್ತೀವಿ ಅಂತ. ಓನ್ಲಿ ಪ್ರಾಕ್ಟೀಸ್ ಏನಿದ್ರು. ಅಲ್ಲಿ ಏಷ್ಯನ್ ಗೇಮ್ಸ್ ಹೋದಾಗ ಒಂದು ವಿಲೇಜ್ ಕೊಡ್ತಾರೆ ನಮ್ಗೆ ಇರೋಕ್ಕೆ. ಆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಅಲ್ಲೆಲ್ಲ ಪ್ಲೇಯರ್ಸ್ ನಮ್ಗೆ ಸಿಗೋರು, ಸೈನಾ ನೆಹ್ವಾಲ್, ಸಾನಿಯಾ ಮಿರ್ಜಾ, ಆಮೇಲೆ ವಿಜೇಂದರ್ ಬಾಕ್ಸರ್, ಎಲ್ಲರೂ ಇದ್ರು. PT ಉಷಾ ಮ್ಯಾಮ್ ಇದ್ರು, ಅವರು ಹಿಂಗೆ ಬಂದಿದ್ರು ಅಲ್ಲಿ. ಸೊ ಇವರನ್ನೆಲ್ಲ ನೋಡಿ ಇಷ್ಟು ದೊಡ್ಡ ಇವೆಂಟ್, ಬೇರೆ ಬೇರೆ ಗೇಮ್, ಅವರು ಬೇರೆ ಕಂಟ್ರಿ ಅವರು ಒಳ್ಳೆ ಅಟ್ಲೀಸ್ಟ್ ನಾವು ಅವರನ್ನ ನ್ಯೂಸಲ್ಲಿ ಪೇಪರಲ್ಲಿ ನೋಡಿದವರೆಲ್ಲ ಸಿಗೋದು, ಅದೆಲ್ಲ ಡಿಫ್ರೆಂಟ್ ಫೀಲಿಂಗ್ ನಮಗೆ. ವಾವ್, ಎಂಥ ಲೆವೆಲಿಗೆ ಬಂದಿದೆ ಕಬಡ್ಡಿ, ಎಲ್ಲಿ ಹೋಗ್ತಾ ಇದೆ, ಇದೆಲ್ಲ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲಿ ಆಡಿ ಬಂದಲ್ಲ ಸೆಮಿಫೈನಲ್ ನಮ್ದು ಮ್ಯಾಚ್ ಹೇಳಲೇಬೇಕು, ಒಂದೇ ಪಾಯಿಂಟಲ್ಲಿ ವಿನ್ ಆಗಿದ್ರಿ ನಾವು ಇರಾನ್ ಮೇಲೆ. ಅದು ಇವಾಗಲೂ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ನನಗೆ. ಏನಾಯ್ತು ಅಂದರೆ ನಮಗೂ ಬೇರೆ ಕಂಟ್ರಿ ಏನು ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದು ಮೇನ್ ಪ್ರಾಬ್ಲಮ್. ಇವಾಗಲೂ ಕೋಚಸ್ ಅದನ್ನು ಹೇಳಬೇಕು ಮಕ್ಕಳಿಗೆ, ಇವಾಗಲೂ ಹೇಳಲ್ಲ. ಸೀರಿಯಸ್ಲಿ ಹೇಳ್ತೀನಿ ನಾನು.
ನಾನು ಇವಾಗ ಟೀಮ್ ತಗೊಂಡಾಗ ಎಲ್ಲರಿಗೂ ಮೆಂಟಲಿ ಪ್ರಿಪೇರ್ ಮಾಡಿದ್ದೀನಿ. ಓಕೆ, ಅದನ್ನ ಬೇರೆ ಕೋಚಸ್ ಹೇಳಲೇಬೇಕು, ನಮ್ಗೆ ಹೇಳಿಲ್ಲ. ನಮ್ಮ ಕೋಚಸ್ ಟ್ರೈನಿಂಗ್ ಚೆನ್ನಾಗಿ ಮಾಡಿದರೆ ಬೆಸ್ಟ್ ಕೋಚ್, ನಾನು ಒಪ್ಕೋತೀನಿ. ಬಟ್ ಅವರಿಗೂ ಗೊತ್ತಿಲ್ಲ ಇಂಟರ್ನ್ಯಾಷನಲ್ ಟೀಮ್ ಹೆಂಗಿರುತ್ತೆ. ಇರಾನ್ ಅವ್ರು ಆಡೋ ಸ್ಟೈಲೇ ಬೇರೆ, ಶ್ರೀಲಂಕಾ ಬೇರೆ, ಥೈಲ್ಯಾಂಡ್ ಬೇರೆ, ಚೈನೀಸ್ ತಾಯ್ಪೈ ಆಡೋದು ಬೇರೆ. ಲಾಸ್ಟ್ ಏಷ್ಯನ್ ಗೇಮ್ಸ್ ನೀವು ನೋಡಿ, ಚೈನೀಸ್ ತಾಯ್ಪೈ ಜೊತೆ ಟೈ ಮಾಡ್ಕೊಂಡಿದ್ದಾರೆ. ಕಬಡ್ಡಿ ನಮ್ಗೆ ಗೊತ್ತಿದೆ ಅವ್ರಿಗಿಂತ ಬೆಸ್ಟ್ ನಾವು, ಬಟ್ ಆ ಒಂದು ಮೆಂಟಲಿ ಪ್ರಿಪರೇಷನ್ ಇದೆಲ್ಲ ಅದು ಸಿಗ್ತಾ ಇಲ್ಲ ನಮ್ಗೆ. ಅಲ್ಲಿ ಏನಾಯ್ತು, ಅವರು ಇರಾನ್ ಅವ್ರು ಒಟ್ಟು ಬೊಬ್ಬೆ ಹೊಡಿಯೋದು, ವಾರ್ಮ್ ಅಪ್ ಮಾಡೋ ಬೊಬ್ಬೆ ಹೊಡಿಯೋದು. ನಮ್ಗೆಲ್ಲ ಭಯಪ್ಪ, ಏನಪ್ಪ ಇವ್ರು ಹೆಂಗೆ ಆಡ್ತಾರೆ. ಫಿಸಿಕ್ ನನ್ನ ಹೈಟ್ ಎಲ್ಲರೂ 7 ಪ್ಲೇಯರ್ಸ್, ನಾನು ಒಬ್ಳು ತೇಜಸ್ವಿ, ನಾವಿಬ್ಬರೇ ಕಾಣ್ತಾ ಇದ್ವಿ. ಬಟ್ ಅವ್ರೆಲ್ಲರೂ ಹೈಟ್ ಚೆನ್ನಾಗಿದೆ. ಆಮೇಲೆ ಬಾಯ್ಸ್ ಮ್ಯಾಚ್ ನೋಡಿದ್ವಿ, ಸಖತ್ತಾಗಿ ಆಡ್ತಾರೆ. ಇವರು ಹಿಂಗೆ ಆಡ್ತಾರೆ ಅಂತೆಲ್ಲ ಹೆದರ್ಕೊಂಡು ಆಕ್ಚುಲಿ ಚೆನ್ನಾಗಿ ಆಡ್ತಾ ಇದ್ರು. ಆ ಪ್ರೆಷರಲ್ಲೇ ನಾವು ನಮ್ಮ 100% ಕೊಟ್ಟಿಲ್ಲ ಗೇಮ್. ಮೆಂಟಲಿ ಹೆದರ್ಕೊಂಡು ಟೈ ಆಯಿತು. ಟೈ ಆದ್ಮೇಲೆ 5-5 ರೇಡ್. ಅವರಿಗೆ ಅಷ್ಟೊಂದು ಅದರ ಬಗ್ಗೆ ನಾಲೆಜ್ ಇರಲಿಲ್ಲ. ಆ ಬಾಕ್ಲೈನ್ ಆಡಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಮಗೆ ಫಸ್ಟ್ ರೈಡ್ ಸಿಕ್ತು, ಯಾಕಂದ್ರೆ ಟಾಸ್ ನಾವು ಫಸ್ಟಿಗೆ ವಿನ್ ಆಗಿ ನಾವೇ ಚೂಸ್ ಮಾಡಿದ್ದೀವಿ. ಫಸ್ಟ್ ರೈಡ್ಲಿ ಪೂಜಾ ಶರ್ಮಾ ಹೋಗ್ಬಿಟ್ಟು ಬೋನಸ್ ಪ್ಲಸ್ ಪಾಯಿಂಟ್ ತಗೊಂಬಂದ್ಲು. ಓಕೆ, ಸೊ ನಮ್ ಲೀಡ್ ಆಯ್ತು. ಆಮೇಲೆ ನಾವೇನಾರು ಮಾಡಿದ್ವಿ, ಒಂದೊಂದೇ ಮುಟ್ಟಿ ಕೊಡ್ತೀವಿ. ಅವ್ರೇನ್ ಅನ್ಕೊಂಡ್ರು, ಅಯ್ಯೋ ಇವ್ರು ಮುಟ್ಟಿ ಕೊಡ್ತಾರಲ್ಲ, ನಾವು ಮುಟ್ಟಿ ಕೊಡೋಲ್ಲ, ಅವರು ಮುಟ್ಟಿ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಇದು ತಲೆ ಗೊತ್ತಿಲ್ಲ, ಫಸ್ಟಿಗೆ ಬೋನಸ್ ಪ್ಲಸ್ ಹೋಗಿದೆ ಅಂತ. ಲಾಸ್ಟ್ಗೆ ನಾವು ವಿನ್ ಆದ್ವಿ. ಅಪ್ಪ ದೇವ, ಅಲ್ಲಿ ಹೇಳ್ದು ಕೋಚ್, ಇಲ್ಲಿಂದ ನೀವು ಹೋಗ್ತಾ ಇದ್ರೆ ನಿಮ್ಗೆ ಏರ್ಪೋರ್ಟ್ ಅಲ್ಲೇ ಹೊಡಿತಾ ಇದ್ರು, ಹಂಗೆ ಸರಿ ಹೇಳಿದ್ರು. ಆಕ್ಚುಲಿ ಫ್ಯಾಕ್ಟ್ ಅದು. ಇಷ್ಟು ಕಷ್ಟಪಟ್ಟು ಕಬಡ್ಡಿನ ಇನ್ಕ್ಲೂಡ್ ಮಾಡಿ ನಾವು ಸೆಮಿಫೈನಲ್ ಸೋತಿದ್ರೆ, ಆಮೇಲೆ ಫೈನಲಿ ಗೊತ್ತಾಯ್ತು ಇನ್ನೂ ಸೀರಿಯಸ್ ಆಗ್ಬೇಕು. ಥೈಲ್ಯಾಂಡ್ ತುಂಬಾ ಒಳ್ಳೆ ಟೀಮ್. ಥೈಲ್ಯಾಂಡ್ ಅವರು ಆ ಕಡೆ ಇರಾನ್ ಜೊತೆ ಚೆನ್ನಾಗಿ ಆಡಿದ್ರು. ಸೊ ಥೈಲ್ಯಾಂಡ್ ಫೈನಲಿಗೆ ಬಂದ್ಮೇಲೆ, ಥೈಲ್ಯಾಂಡ್ ಅವರು ಇರಾನ್ ಅವ್ರ ಜೊತೆ ಸೋತಿದ್ದಾರೆ ಅನ್ಸುತ್ತೆ ಅವಾಗ, ಅದಕ್ಕೆ ಥೈಲ್ಯಾಂಡ್ ಫೈನಲಿಗೆ ಬಂದಿದೆ. ಆಮೇಲೆ ಥೈಲ್ಯಾಂಡ್ನ ನಾವು ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಆಡಿ ಅಲ್ಲಿ ವಿನ್ ಆಗಿ ಮತ್ತೆ ಅದು ಆಡ್ಕೊಂಡು ಬಂದ್ವಿ. ಬಂದ್ಮೇಲೆ ದಿಲ್ಲಿಯಲ್ಲಿ ಫುಲ್ಲು ಗ್ರ್ಯಾಂಡ್ ವೆಲ್ಕಮ್ ಆಯಿತು. ಆಮೇಲೆ ನಾನು ತೇಜಸ್ವಿನಿ ಬ್ಯಾಂಗ್ಳೂರಿಗೆ ಬಂದ್ವಿ ಫಸ್ಟಿಗೆ. ಇಲ್ಲಿ ಸ್ವಲ್ಪ ಆಗಿ ನಾನು ಮ್ಯಾಂಗ್ಳೂರ್ ಫ್ಲೈಟ್ ಹಿಡಿಬೇಕಿತ್ತು. ಫಸ್ಟ್ ಫ್ಲೈಟ್ ಲೇಟ್ ಆಯಿತು ಸಮಥಿಂಗ್, ಇಲ್ಲಾಂದರೆ ಬೇಗ ರೀಚ್ ಆಗ್ತದೆ. ಅಣ್ಣ ಎಲ್ಲ ಏರ್ಪೋರ್ಟಲ್ಲಿ ಜೀಪು ಅದು ಇದೆಲ್ಲ ತಗೊಂಡು ಯಾವಾಗ ಬರ್ತೀಯ ಎಷ್ಟೋ ಅವರು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡಿದರೆ, ಮ್ಯಾಂಗ್ಳೂರವ್ರು ಎಲ್ಲರೂ ಇದ್ರು ಅಲ್ಲಿ ಫುಲ್ಲು ವೆಲ್ಕಮ್ ಮಾಡಿ ಎಲ್ಲ ಮೀಡಿಯಾದವ್ರು ಬಂದು. ನಾನು ಸರ್ಪ್ರೈಸ್, ಅಪ್ಪ ಇಷ್ಟು ದೊಡ್ಡ ಸೆಲೆಬ್ರಿಟಿ ಥರ ಟ್ರೀಟ್ ಮಾಡ್ತಾರೆ, ಸ್ಪೋರ್ಟ್ಸಿಗೆ ಇಷ್ಟೆಲ್ಲ ಇದೆ, ಆ ಸ್ಪೋರ್ಟ್ಸ್ ವ್ಯಾಲ್ಯೂ ಏನು, ಸ್ಪೋರ್ಟ್ಸ್ ಬಗ್ಗೆ ಎಷ್ಟು ನಾವು ಸೀರಿಯಸ್ ತಗೋಬೇಕು, ಎಷ್ಟು ಡೆಡಿಕೇಶನ್. ನಾನು 100% ಕೊಡ್ತಾ ಇದ್ದೆ, ಬಟ್ ಇಷ್ಟು ಡ್ರೀಮ್ ಎಲ್ಲ ನಂಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಯಾಕಂದರೆ ಫ್ಯಾಮಿಲಿಯಲ್ಲೂ ಯಾರು ಸ್ಪೋರ್ಟ್ಸು ಇಲ್ಲ, ಹೇಳೋರಿಲ್ಲ. ಅಲ್ಲಿಂದ ಗೊತ್ತಾಯಿತು. ಅಲ್ಲಿ ಫುಲ್ಲು ಜೀಪಲ್ಲೆಲ್ಲ ರೌಂಡ್ ಓಡಿಸಿ ಗೋಕರ್ಣನಾಥೇಶ್ವರ ಟೆಂಪಲ್ಗೆ ಕರ್ಕೊಂಡೋಗಿ ಅಲ್ಲೆಲ್ಲ ಆದಮೇಲೆ ಅಜಕರಿಗೆ ಹೋಗುವಾಗ ಒಂದು ಗಂಟೆ ಹಂಗೆ ಆಯಿತು. ಅಲ್ಲಿ ಫುಲ್ಲು ಮತ್ತೆ ಆಮೇಲೆ ಆನ್ ದಿ ವೇ ಫುಲ್ಲು ಎಲ್ಲ MLA ಅಲ್ಲಿ ನಿಂತಿದ್ರು, ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವರು ಅಲ್ಲಿ ಪ್ರೋಗ್ರಾಮ್ ಮಾಡ್ಕೊಂಡು ನನ್ನೂರಿಗೆ ಹೋಗುವಾಗ 2 ಗಂಟೆ ರಾತ್ರಿ. ಟೆಂಪಲ್ ಯಾವತ್ತೂ ತೆಗ್ದಿರಲ್ಲ, ನನಗೋಸ್ಕರ ತೆಗ್ದಿದ್ರು. ನನ್ನ ಸ್ಕೂಲ್ ಹೆಡ್ ಮಾಸ್ಟರ್ ಅಲ್ಲಿದ್ರು, ಫುಲ್ ಹೆರ್ಮುಂಡೆ ಜನರು ಅಲ್ಲಿ 2 ಗಂಟೆ ರಾತ್ರಿ. ಆ ಫೀಲಿಂಗ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವರು ಹ್ಯಾಟ್ಸ್ ಆಫ್ ಎಲ್ಲರಿಗೂ 2 ಗಂಟೆ ತನಕ ವೆಯ್ಟ್ ಮಾಡಿದ್ದಾರೆ. ಪ್ಲಸ್ ಆವಾಗ ನಾನು ಸ್ಟಾರ್ಟಿಂಗ್ ಮಾಡುವಾಗ ಕಬಡ್ಡಿ ನಾನು ಪ್ರಾಕ್ಟೀಸ್ ಮಾಡಿ ಬರುವಾಗ ಲೇಟ್ ಆಗ್ತಾಯಿತ್ತು ಸ್ವಲ್ಪ. ಅಂದರೆ ಅವಾಗ 4-5 ಗಂಟೆನೇ ಕತ್ಲೇತಾರೆ, ಯಾಕಂದರೆ ಹಳ್ಳಿ ಕಡೆ ಲೈಟ್ ಇರಲ್ಲ. ನಾನು 6-6:30 ಹಂಗೆ ಬರ್ತಾ ಇದ್ದೆ. ಸ್ವಲ್ಪ ವಾಕ್ ಮಾಡಿ ಬೇರೆ ಹೋಗಬೇಕು. ಅವಾಗಲೂ ಮನೆಗೆಲ್ಲ ಹೇಳ್ತಾ ಇದ್ರು, ಒಬ್ಬಳೆ ಹುಡುಗಿ ಏನಕ್ಕೆ ಬಿಡ್ತೀಯಾ, ಏನಕ್ಕೆ ಆಡಿಸ್ತೀಯಾ ಅಂತ ತುಂಬ ಮನೆಗೆಲ್ಲ ಹೇಳಿದರು. ಅವಾಗ ಅಮ್ಮ ಇಲ್ಲ, ಅವಳು ಆಡ್ತಾಳೆ, ಅವಳು ಮಾಡ್ತಾಳೆ, ಅವಳಿಗೆ ಇಂಟ್ರೆಸ್ಟ್ ಇದೆ, ನಾವು ಸಪೋರ್ಟ್ ಮಾಡ್ತೀವಿ. ನಮ್ಮ ಅಣ್ಣ ಮತ್ತೆ ನಾನು ಎಲ್ಲಿ ಮ್ಯಾಚ್ ಹೋದ್ರು ಬಿಟ್ಟು ಬರೋಕ್ಕೆ ಬರ್ತಾಯಿದ್ರು. ನಾನು ಭೋಪಾಲ್ ಕ್ಯಾಂಪಿಗೆ ಬಂದಾಗೂ ಬಂದಿದ್ರು. ಸಾರಿ, ಅವ್ರಿಗೆ ಭೋಪಾಲ್ ಏನು ಅಣ್ಣನಿಗೂ ಗೊತ್ತಿಲ್ಲ, ಟ್ರೈನ್ ಜರ್ನಿ ಫಸ್ಟ್ ಟೈಮ್. ಅಲ್ಲಿ ಬಸ್ಸಲ್ಲಿ ನಂಬರ್ ಎಲ್ಲ ಹಿಡಿಬೇಕು, ಅದು ಎಂತೆಲ್ಲ ಮಾಡಿ ಅವರು ಒಬ್ಬರೇ ಟ್ರಾವೆಲ್ ಮಾಡಿ ಎಲ್ಲ ಅವರು ಕಲ್ತಿದ್ದಾರೆ ನನಗೋಸ್ಕರ. ಬ್ಯಾಂಗ್ಳೂರಿಗೆ ಬಂದರು ಅವ್ರು ಬಿಟ್ಟು ಬರೋದು, ನನ್ನನ್ನು ಕರ್ಕೊಂಡು ಬರೋದು. ನನ್ಗೆ ಅದಕ್ಕಿಂತ ಬಿಟ್ಟು ನಂಗೆ ಏನೂ ಗೊತ್ತಿಲ್ಲ. ಇಲ್ಲಿಂದ ಆ ಡೆಸ್ಟಿನೇಷನ್, ಅಲ್ಲಿಂದ ಮನೆ ಮಧ್ಯೆ ಏನು ನಂಗೆ ಗೊತ್ತಿಲ್ಲ. ಸೊ ಅಣ್ಣ ಕರ್ಕೊಂಡೋಗೆಲ್ಲ ಮಾಡ್ತಾ ಇದ್ರು. ಸೊ ಎಲ್ಲ ಪ್ರತಿಯೊಂದು ಸ್ಟೆಪ್ಸ್ ನಂಗೆ ಸ್ಪೆಷಲ್ ಮೂಮೆಂಟ್ ಆಗಿದೆ. ಖಂಡಿತ ಮೇಡಮ್. ಅಂದ್ರೆ ಲೈಕ್ ನಾವು ನೋಡಿರೋ, ನಾವು ಅರ್ಥ ಮಾಡ್ಕೊಂಡ್ರೆ ಸ್ಪೋರ್ಟ್ಸ್ ಅರ್ಥ ಮಾಡ್ಕೊಂಡಿರೋದೇನು ಅಂದ್ರೆ, ನಿಮ್ಮ ಜರ್ನಿಯಲ್ಲಿ ಸುಮಾರು ಚಾಲೆಂಜಸ್ ನಾವು ನೋಡಿದೀವಿ. ಅಷ್ಟೇ ಸಕ್ಸಸ್ಫುಲ್ ಆಗಿ ನಿಮ್ಮ ಜರ್ನಿ ಅಂದ್ರೆ ಒಂದೊಂದು ಸ್ಟೆಪ್ ಅಲ್ಲಿ ಸ್ಟಾರ್ಟಿಂಗ್ ಅಮ್ಮ ನಿಮ್ಗೆ ಪ್ರತಿದಿನ ಒಂದು ಮ್ಯಾಚ್ ಹೋಗ್ಬೇಕು ಅಥವಾ ಇನ್ನೊಂದಕ್ಕೆ ಏನಾದ್ರು ಬಟ್ಟೆ ಬೇಕು ಇಲ್ಲ ಕಾಸ್ಟ್ಯೂಮ್ ಬೇಕು ಅಂತಂದ್ರೆ ಸಾಲ ಮಾಡ್ಕೊಂಡು ತಗೊಂಡ್ ಬಂದಿದೆ. ಯಾಕೆಂತಂದ್ರೆ ಆ ಒಂದು ರೈತಾಪಿ ಕುಟುಂಬದಿಂದ ಬಂದ ಮೇಲೆ ಆಮೇಲೆ ಕಷ್ಟ ಏನು ಅಂತ ಗೊತ್ತಾಗತ್ತೆ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಗಂಡ್ ಮಕ್ಳಿಗೆ ಓಕೆ ಏನೋ ಮಾಡ್ಕೊಳ್ಳಿ ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಮೇಡಮ್. ಬಟ್ ಅದು ಹೆಣ್ಮಗು ಆಗಿ ಆ ಚಾಲೆಂಜ್ ಇಂದ ಮೆಟ್ಕೊಂಡು ಆಲ್ಮೋಸ್ಟ್ ಸುಮಾರು ಒಂದು 7-8 ವರ್ಷ ನಾಯಕಿ ಆಗಿದ್ರೆ ಮೇಡಮ್ ಭಾರತಕ್ಕೆ.
ನಾನು 6 ಟೈಮ್ ಕ್ಯಾಪ್ಟನ್ಶಿಪ್ ಮಾಡಿದ್ದೇನೆ. ಅದರಲ್ಲಿ ವರ್ಲ್ಡ್ ಕಪ್ ಇದೆ, ಏಷ್ಯನ್ ಬೀಚ್ ಚಾಂಪಿಯನ್ಶಿಪ್ ಇದೆ, ಬೀಚ್ ಏಷ್ಯನ್ ಗೇಮ್ಸ್ ಇದೆ. 6 ಟೈಮ್ಸ್ ಕ್ಯಾಪ್ಟನ್ಶಿಪ್ ಮಾಡಿದ್ದೇನೆ. ಮನೇಲಿ ಹೌದು, ಪ್ರತಿಯೊಂದು ಈವೆಂಟಿಗೆ ಹೋದಾಗ ದುಡ್ಡೆಲ್ಲ ಬೇಕಾಗ್ತದೆ. ಕಾಸ್ಟ್ಯೂಮ್ ಅವರೇ ಕೊಡ್ತಾ ಇದ್ರು. ಸೊ ಅವಾಗ ನಮ್ಮ ಮನೇಲಿ ದುಡ್ಡು ಅಂದ್ರೆ ಅಮ್ಮನವ್ರಿಗೆ ಎಷ್ಟು ಪ್ರಾಬ್ಲಮ್ ಇದ್ರು ಕೂಡ ಅವ್ರು ನನ್ನ ತನಕ ಬರಕ್ ಯಾವತ್ತೂ ಬಿಟ್ಟಿಲ್ಲ. ಆಮೇಲೆ ಮನೇಲಿ ಬೇಕಾದಷ್ಟು ಅಕ್ಕಿ ಎಲ್ಲ ಬೆಳೆಸ್ತಾ ಇದ್ರು, ಅದನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು ಬೇರೆಯವರು. ಅವಾಗ ಅದು ದುಡ್ಡು ಬಂದಿದ್ದು ನನ್ಗೆ ಕೊಡ್ತಾ ಇದ್ರು ಅಮ್ಮ. ಆಮೇಲೆ ಅಮ್ಮನಿಗೆ ಈಚೆ ಬಗ್ಗೆ ಏನು ನಾಲೆಜ್ ಇಲ್ಲ, ಆದ್ರೂ ಅಷ್ಟೊಂದು ಧೈರ್ಯ ಪಟ್ಟು ನನ್ನನ್ನು ಕಳ್ಸಿದ್ದಾರೆ. ಅಮ್ಮನ ಅಕ್ಕನ ಫ್ಯಾಮಿಲಿನೂ ಹೇಳಿದ್ದಿದೆ, ದೊಡ್ಡೋಳು ಅಂದ್ರೆ ಅಣ್ಣ ಇದ್ರೂನು ಹುಡುಗಿ ಫಸ್ಟ್ ಮದ್ವೆ ಆಗಿ ಅಣ್ಣ ಆಗ್ಬೇಕು, ಊರಿಗೊಂದು ಪಾಲಿಸಿ ಇದೆ. ಸೊ ಹೇಳ್ತಿದ್ರು, ಯಾಕೆ ಮದುವೆ ಮಾಡಿಬಿಡಿ, ಏನಕ್ಕೆ ಕಳಿಸ್ತೀರಾ, ಸಾಕು. ಎಷ್ಟೋ ಜನ ಬ್ರೇಕ್ ಹಾಕಕ್ ನೋಡಿದ್ದಾರೆ. ಬಟ್ ಅದೇ ಗೋ ವಿತ್ ಫ್ಲೋ ಅಂತಾರಲ್ಲ, ಅಮ್ಮ ಗೋಕರ್ಣನಾಥನ ಆಶೀರ್ವಾದ, ಎಲ್ಲ ದೇವರ ಆಶೀರ್ವಾದ. ಎಲ್ಲರಿಗಿಂತ ಅಮ್ಮಂದು ಪ್ರೇಯರ್ ಇದೆಲ್ಲ, ಅವ್ರದ್ದು ಒಂದು ಡ್ರೀಮ್ ಇದೆಲ್ಲ. ಅವ್ರಿಗೆ ಗೊತ್ತಿಲ್ಲ ಏನು ಅಂತ. ನೋಡು, ನೀನು ಕ್ಯಾಪ್ಟನ್ ಆಗ್ಬೇಕು, ಅಮ್ಮ ಸುಮ್ನಿರಿ ಅಮ್ಮ, ಆಡ್ತಾ ಇದೀನಲ್ಲ, ಮೆಡಲ್ ಬರ್ತಾ ಇದೀನಿ, ಸಾಕು ನೀನು ಸುಮ್ನಿರಿ. ಆದೆ ನಾನು, ನೀನ್ ಅರ್ಜುನ್ ತಗೋಬೇಕು. ಅವರೆಲ್ಲ ನ್ಯೂಸ್ ನೋಡಿ ಎಲ್ಲ ಹೇಳೋದು, ಎಂತ ಅರ್ಜುನ್ ಅಂದ್ರೆ ಗೊತ್ತಾ ನಿಮ್ಗೆ, ಹೆಂಗ್ ಮಾಡ್ಬೇಕು, ಎಷ್ಟು ಅಲ್ಲೆಲ್ಲ ಪರಿಚಯ ಇರಬೇಕು, ಹಂಗೆ ಸುಮ್ನೆ ಕೊಡಲ್ಲ, ಬಾಯಿ ಮುಚ್ಸೋದು ನಾನು. ಅದು ನಂಗೆ ಸಿಕ್ತು. ಖಂಡಿತ. ಅರ್ಜುನ ಟೋಟಲ್ ಕಬಡ್ಡಿ ಆಟದಲ್ಲಿ 36 ಜನಕ್ಕೆ ಬಂದಿದೆ, ಅದರಲ್ಲಿ 31ನೇ ವ್ಯಕ್ತಿ. ಆಮೇಲೆ ಸ್ಟೇಟ್ ಅವಾರ್ಡಿನ ಏಕಲವ್ಯ ಪ್ರಶಸ್ತಿ 2 ಬಂದಿದೆ. ಸೊ ಅವಾರ್ಡ್ಸ್ ತಗೊಂಡ್ಮೇಲೆ ನಿಮ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯ್ತಾ ಮೇಡಮ್? ಇನ್ನೂ ಜಾಸ್ತಿ ಕಾಂಟ್ರಿಬ್ಯೂಷನ್ಸ್ ಕೊಡಬೇಕು ನೇಷನ್ಗೆ? ಏನ್ ಗೊತ್ತಾ, ನಾವು ಇಂಡಿಯಾ ಆಡಿದ್ಮೇಲೆ ಒಂದ್ಸಲ ಅಲ್ಲೇ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ನಾವು ಎಲ್ಲೂ ನಾರ್ಮಲ್ ಮ್ಯಾಚಿಗೆ ಹೋದಾಗ, ಡಿಸ್ಟ್ರಿಕ್ಟ್ ಲೆವೆಲ್, ಇಂಟರ್ ರೈಲ್ವೆಗೆಲ್ಲ ಹೋದಾಗ ಇಂಡಿಯಾ ಪ್ಲೇಯರ್ ಅಂತಾನೆ ನೋಡ್ತಾರೆ. ಅಲ್ಲಿ ನಾವು ಕಡಿಮೆ ಮಾಡಿದ್ರೆ ಇಂಡಿಯಾ ಪ್ಲೇಯರ್ ಏನೂ ಆಡಲ್ಲ. ಸೊ ಅಲ್ಲೇ ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಿತ್ತು. ಮ್ಯಾಚ್ ಎಲ್ಲ ಪ್ರತಿಯೊಂದು ಮ್ಯಾಚಲ್ಲೂ ಬೆಸ್ಟ್ ಕೊಡಬೇಕಿತ್ತು. ಪ್ರತಿಯೊಂದು ಸ್ಟೆಪ್ಪಲ್ಲೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು. ಕ್ಯಾಪ್ಟನ್ಶಿಪ್ ಆದಮೇಲೆ ಇನ್ನೂ ಜಾಸ್ತಿ. ಅವಾರ್ಡ್ ನನಗೆ 2014 ಸಿಕ್ತು. ಅವಾಗ ನಾನು ಆಲ್ಮೋಸ್ಟ್ ಕಬಡ್ಡಿ ಇಂಟರ್ನ್ಯಾಷನಲ್ ಕಂಪ್ಲೀಟ್ ಮಾಡಿದ್ದೇನೆ. ಅಂದರೆ 11 ಇಂಟರ್ನ್ಯಾಷನಲ್ ಆದಮೇಲೆ ನನಗೆ ಅರ್ಜುನ್ ಅವಾರ್ಡ್ ಸಿಕ್ಕಿದೆ. ಸೊ ಇವಾಗ ನಾನು ಹೇಳ್ತೀನಿ, ಅರ್ಜುನ್ ಅವಾರ್ಡ್ ರೆಸ್ಪೆಕ್ಟ್ ಅಷ್ಟೇ ಇದೆ. ನಾನು ಅದು ಅಪ್ಲೈ ಮಾಡೋಕ್ಕಿದೆ, ನಿಮ್ಗೆ ಗೊತ್ತಿರ್ಬೋದು. ಸೊ ನಾನು ಫಸ್ಟಿಗೆ ಮಾಡಿದೆ, ಬಂದಿಲ್ಲ. ನೆಕ್ಸ್ಟ್ ಮಾಡಿದೆ, ಬಂದಿಲ್ಲ. ನೆಕ್ಸ್ಟ್ ನಾನು ಮತ್ತೆ ಮಾಡ್ತಾ ಇರಲಿಲ್ಲ. ಅವಾಗ ನನ್ನ ಮದುವೆ ಆಗಿತ್ತು 13 ಹಸ್ಬೆಂಡ್ ಹೇಳಿದ್ರು, ಸರಿ ಒಂದ್ಸಲ ನೋಡೋಣ ಅಂತ. ಇವರು ಬಂದಿದ್ರು ದಿಲ್ಲಿಗೆ. ಅವರು ಬಂದಮೇಲೆ ನಾನು ಹೋಗಿ ಅಪ್ಲೈ ಮಾಡಿದ್ದು, ಅದು ರಾಂಗ್ ಆಯಿತು. ಆಮೇಲೆ ಫಾರ್ಮ್ ನಂಗೆ ಕಳಿಸಿದ್ರು ಅವರು, ನೋಡು ಇದು ರಾಂಗ್ ಆಗಿದೆ, ನ್ಯೂ ಫಾರ್ಮ್ ಇದೆ, ಇದನ್ನು ಫಿಲ್ ಮಾಡಿ. ನಾನು ಹೇಳಿದೆ, ನಾನು ಬರಲ್ಲ ಇನ್ನೊಂದ್ಸಲ ದಿಲ್ಲಿಗೆ. ಅವ್ರು ಹೇಳಿದ್ರು, ಫೆಡ್ರೇಷನಲ್ಲಿ ನೀವು ಕೆಲಸ ಮಾಡು, ಕೊರಿಯರ್ ಮಾಡು, ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಅವರಿಗೂ ಇತ್ತು ಈ ಕಂಪ್ಲೀಟ್ ಇದೆ ಅಂತ. ಸೊ ಅಲ್ಲಿ ನನಗೆ ಅರ್ಜುನ್ ಅವಾರ್ಡ್ ಬಂದಿತ್ತು. ಆ ಅವಾರ್ಡ್ ಅಂದರೆ ಸ್ಪೋರ್ಟ್ಸ್ ಕಂಪ್ಲೀಟ್ ಫೀಲ್ ಆಗ್ತಾ ಇತ್ತು. ಆ ಅವಾರ್ಡ್ ತಗೊಳ್ಳೋದಾಗ್ಬೋದು, ಅವಾರ್ಡ್ ಬಗ್ಗೆ ಹೇಳೋದು, ಅಲ್ಲಿ ಹೋಗಿ ಪ್ರೆಸಿಡೆಂಟ್ ಹತ್ರ ನಾವು ಅವಾರ್ಡ್ ತಗೊಳ್ಳೋದು, ಫ್ಯಾಮಿಲಿ ಇದನ್ನು ನೋಡೋಕ್ಕೊಂದು ಚಾನ್ಸ್, ಅದೆಲ್ಲ ಒಂದು ಗೋಲ್ಡನ್ ಮೆಮೊರಿ. ಪ್ಲಸ್ 2013 ನನ್ನ ಮ್ಯಾರೇಜ್ ಆದಾಗ, ಅವಾಗ ನನ್ನ ಹತ್ರ ಅವಾರ್ಡ್ ಎಲ್ಲ ಇರಲಿಲ್ಲ. 14 ಇನ್ನೊಂದು ಏಷ್ಯನ್ ಗೇಮ್ಸ್ಗೆ ಹೋಗ್ತಾ ಇದ್ವಿ ನಾವು. ಏಷ್ಯನ್ ಗೇಮ್ಸ್ಗೆ ಹೋದಾಗ ಮ್ಯಾರೇಜ್ ಆದಮೇಲೂ, ನಾನು ಜನವರಿಲಿ ಮ್ಯಾರೇಜ್ ಆಗಿತ್ತು, ಎಂಡಿಂಗಲ್ಲಿ ಫೆಬ್ರವರಿ 1 ನಂದು ಕ್ಯಾಂಪ್. ಸೊ ಅವಾಗಲೂ ಹಸ್ಬೆಂಡ್ಗೂ ಕ್ರೆಡಿಟ್ ಕೊಡಬೇಕಾಗುತ್ತೆ. ಅವ್ರು ಹೇಳೋದು, ಯಾಕೆ ಏನು, ಅಮ್ಮ ಫಸ್ಟಿಗೆ ಹೇಳಿದ್ದಾರೆ, ನೋಡು ಮದುವೆ ಆಗ್ತಿದ್ಯಾ, ಹಸ್ಬೆಂಡ್ ಬೇಡ ಅಂದರೆ ನೀನು ಹೋಗೋಕ್ಕಿಲ್ಲ. ನಂದು ಅದೇ ಮೆಂಟಾಲಿಟಿ, ಓಕೆ ನಾನು ಅವ್ರು ಬೇಡ ಅಂದರೆ ಹೋಗಲ್ಲ. ಬಟ್ ಹಸ್ಬೆಂಡ್ ಹೇಳಿದ್ರು, ನಾನು ಹಿಂಗೆ ನಿನ್ನನ್ನು ಸ್ಟಾಪ್ ಮಾಡೋಕ್ಕಾಗುತ್ತೆ, ಇವಾಗ ನಾನು ಇಂಜಿನಿಯರಿಂಗ್ ಮಾಡಿ IT ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ನೀವು ಇದನ್ನು ಬಿಡಿ ಬೇರೆ ಮಾಡಿ ಅಂದರೆ ನನಗೂ ಓಕೆ ಇರುತ್ತಾ? ಸೊ ನಿನ್ನ ಇಂಟ್ರೆಸ್ಟೇ ಕಬಡ್ಡಿ, ನಿನ್ನ ಸ್ಪೋರ್ಟ್ಸೇ, ನಿನಗೆ ಯಾವಾಗ ತನಕ ಮಾಡಬೇಕು ಮಾಡು ಅಂತ ಕಳಿಸ್ಕೊಟ್ಟಿದ್ದಾರೆ. ಅದು ಏಷ್ಯನ್ ಗೇಮ್ಸ್ ಆಡಿದ್ಮೇಲೆ ಅಪ್ಲೈ ಮಾಡಿದ್ರು ಅರ್ಜುನ್ ಅವಾರ್ಡ್. ಸೊ ಅಲ್ಲಿ ಇನ್ನೊಂದು ಏಷ್ಯನ್ ಗೇಮ್ಸ್ ಅರ್ಜುನ್ ಅವಾರ್ಡ್ ಸಿಕ್ಕಿರೋದು ಎಲ್ಲ ಸ್ಪೆಷಲ್ ಮೂಮೆಂಟ್ ರೀ. ಖಂಡಿತ ಮೇಡಮ್. ಆಮೇಲೆ ನಾನು ನಿಮ್ಗೆ ರೈಲ್ವೇಸ್ಗೆ ಸೌತ್ ಸೆಂಟ್ರಲ್ ಅಲ್ಲಿ ಜಾಬ್ ಸಿಗ್ಬೇಕು ಅಂತಂದ್ರು, ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಇವರು ಸರ್ ಕಾಲ್ ಮಾಡ್ತಾರೆ, ಇಮಿಡಿಯೇಟ್ಲಿ ಅಪ್ಲೈ ಮಾಡ್ತೀರಾ. ಆಮೇಲೆ ರೈಲ್ವೇಸ್ ಅಲ್ಲೂ ನಿಮ್ಗೆ ಕೆಲಸ ಹುಡ್ಕೊಂಡಾದ್ಮೇಲೆ ಆ ಕಂಫರ್ಟ್ ಲೆವೆಲ್ ಬಂದೋಯ್ತಾ ಮೇಡಮ್? ಲೈಕ್ ನನಗೆ ಮನೇಲಿ ಏನಾದ್ರು ಹೇಳ್ತಾ ಇದ್ರ ಮೇಡಮ್, ನನಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಬಂತು ಅಂತ? ಏನು ಗೊತ್ತಾ, ನನಗೆ ಜಾಬ್ ಸಿಕ್ತು. ನನ್ಗೆ ಆ್ಯಕ್ಚುಲಿ ಅವಾಗಲೂ ಇನ್ನೋಸೆಂಟ ಎಂತ ಗೊತ್ತಿಲ್ಲ, ವ್ಯಾಲ್ಯೂ ಗೊತ್ತಿಲ್ಲ. ನನಗೆ ಜಾಬ್ ಆಗಿದೆ. ಮನೆಯಲ್ಲೆಲ್ಲ ಊರವ್ರು ಬಂದು ಹೇಳೋದಂತೆ ಅವನಿಗೆ, ಸೆಂಟ್ರಲ್ ರೈಲ್ವೆ ಜಾಬ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ, ಇನ್ನೇನಿಲ್ಲ, ಲೇಟೆಲ್ಲ ಮದುವೆ ಮಾಡಿಸಿ ಸೆಟ್ಲ್ ಆಗಿದ್ದಾರೆ. ನಾನು ಹೌದು ಅಷ್ಟೆಲ್ಲ ಹೇಳ್ತಾ ಇದ್ದಾರೆ. ಮೊದಲ ಗೌರ್ಮೆಂಟ್ ಇದಿಷ್ಟೆಲ್ಲ ಇರುತ್ತೆ, ಮುಂದೆ ಹಂಗಿರುತ್ತೆ ಹಿಂಗಿರುತ್ತೆ, ಸೇಫ್ ನೀವು ಅಂತೆಲ್ಲ ಹೇಳ್ತಾ ಇದ್ರು.
ನನ್ಗಿಂತ ಜಾಸ್ತಿ ನಮ್ಮ ಮನೆಯವರು ಖುಷಿಯಾಗಿದ್ದಾರೆ ಆಕ್ಚುಲಿ. ಅವರು ಅಂದ್ರೆ ಅನ್ಕೊಳ್ಳೋದು ಆಗಿದೆ. ಯಾರೂ ಇಲ್ಲ ಈ ಸ್ಪೋರ್ಟ್ಸಿಗೆ ಹೋಗಿದ್ದಾಗ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ಬ್ಯಾಕ್ಗ್ರೌಂಡೇ ಇಲ್ಲದೆ ಅವಾರ್ಡ್ ತಗೊಳ್ಳೋದು, ಜಾಬ್ ತಗೊಳ್ಳೋದು, ತುಂಬಾ ಖುಷಿಯಾಗಿದ್ದಾರೆ. ಊರವರು ಎಲ್ಲರೂ ಬಂದು ಮನೆಯದೊಂದು ರೆಸ್ಪೆಕ್ಟೇ ಚೇಂಜ್ ಆಗಿದೆ. ಐ ಮೀನ್ ಅಷ್ಟೆಲ್ಲ ಆಯ್ತು ಮೇಡಮ್. ಈಗ ರೀಸೆಂಟ್ ಆಗಿ ನಮ್ಮ ಕಬಡ್ಡಿ ಜರ್ನಿನ ಮುಂದುವರಿಸ್ತಾ ಬೇರೆನ್ಗೆ ಹೋಗಿದ್ರಿ, ಅಲ್ಲಿನೂ ಮತ್ತೆ ಗೋಲ್ಡ್. ಆ ಚಿಕ್ಕ ಮಕ್ಕಳ ಜೊತೆ ಐ ಮೀನ್ ನೀವು ಪ್ಲೇಯರ್ ಆದಾಗ ನಿಮ್ಮ ಕೋಚ್ ಏನ್ ಹೇಳ್ಕೊಡ್ತಾ ಇದ್ರು, ನೀವು ಈಗಿನ ಬಾಲಕರಿಗೆ ಏನ್ ಸ್ಫೂರ್ತಿ ಕೊಟ್ರು ಮೇಡಮ್? ಬಿಕಾಸ್ ಅಗೇನ್ ಅಲ್ಲಿ ನಾವು ಇರಾನ್ನೇ ಫೇಸ್ ಮಾಡ್ಬೇಕಾಗಿತ್ತು. ಆ ಒಂದು ಇಂಟೆನ್ಸ್ ಮ್ಯಾಚ್ ಐ ಮೀನ್ ಬಾಯ್ಸ್ ಮ್ಯಾಚು ಅಷ್ಟೇ ಇಂಟೆನ್ಸ್ ಆಗಿತ್ತು. ಐ ಮೀನ್ ಲೈಕ್ ಆಲ್ಮೋಸ್ಟ್ ಇರಾನಿಯನ್ ಬಾಯ್ಸ್ ಅಂತಂದ್ರೆ ಫುಲ್ ಫಿಸಿಕ್ ಇರ್ತಾರೆ. ಸೊ ಅದೇ ರೀತಿ ನಮ್ ಬಾಲಕಿಯರ್ದು ಅಷ್ಟೇ ಡಿಫಿಕಲ್ಟ್ ಆಗಿತ್ತು. ಮ್ಯಾಚ್ ನ ನಾವು ಲೈವ್ ಅಲ್ಲಿ ನೋಡ್ತಾ ಇದ್ರೆ ಲೈಕ್ ಇಷ್ಟು ಇಂಟೆನ್ಸ್ ಆಗಿ ಆಡ್ತಾರ. ಐ ಮೀನ್ ನಮ್ಮ ಬಾಲಕಿಯರು ಅಷ್ಟೇ ಪ್ರದರ್ಶನ ಕೊಟ್ರು ಮೇಡಮ್. ಆ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆ ಎಂಟೈರ್ ಟೂರ್ನಮೆಂಟ್? ಫಸ್ಟಿಗೆ ನನಗೇನ 2023 ಏಷ್ಯನ್ ಗೇಮ್ಸ್ ಇತ್ತಲ್ಲ, ಅದು 22 23 ಅದರಲ್ಲಿ ಬರಕ್ಕೆ ಹೇಳಿದ್ರು. ಸೊ ಇನ್ ಪಾಪು ಚಿಕ್ಕವನಿದಾನೆ, ಇಲ್ಲ ಇವಾಗ ನನ್ನ ಕಂಪ್ಲೀಟ್ ಫ್ಯಾಮಿಲಿ ಅವನಾಗಿ ಹೋಗು ಅಂದಾಗ ಮಾತ್ರ ಹೋಗ್ತೀನಿ ಅಂತ ನಾನು ಹೋಗಿರ್ಲಿಲ್ಲ. ಸೊ ಇವಾಗ ಅವ್ನು ಹೇಳ್ದ ಓಕೆ ಮಮ್ಮ ಹೋಗು 1 ವೀಕ್ ಹೋಗು ಅಂತ ಹೇಳಿ ಅವ್ನಿಗೆ ಮತ್ತೆ ಗೊತ್ತಾಗಲ್ಲ ಎಕ್ಸ್ಟೆಂಡ್ ಆಗಿರೋದು. ಸೊ ಅಲ್ಲಿ ಕ್ಯಾಂಪಿಗೆ ಹೋಗಿದೆ. ಫಸ್ಟಿಗೆ ನಮಗೆ 43 ಕ್ಯಾಂಪ್ ಹರಿಯಾಣದಲ್ಲಿ ಇತ್ತು, ಸೋನಿಪತ್. ಅಲ್ಲಿ ಆ್ಯಕ್ಚುಲಿ ನೋಡೋಕ್ಕಿದ್ರೆ ನನಗೆ ಭಯ ಇತ್ತು, ನಾನು ಹೇಳ್ತೀನಿ. ಯಾಕಂದರೆ ಇರಾನ್ ಅವ್ರು ಹೆಂಗೆ ನನಗೆ ಗೊತ್ತಿದೆ, ಚೈನೀಸ್ ತೈಪೈ ಹೆಂಗೆ ಆಡ್ತಾರೆ ಗೊತ್ತಿದೆ, ಥೈಲ್ಯಾಂಡ್ ಹೆಂಗೆ ಆಡ್ತಿದೆ ಗೊತ್ತಿದೆ. ಆಮೇಲೆ ಇವರು ಜೂನಿಯರ್ಸ್, ಅವರಿಗೊಂದು ಎಕ್ಸೈಟ್ಮೆಂಟ್, ಹೋಗೋದು ಖುಷಿ, ಅದೇ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್. ನಿಮ್ಗೆ ಗೊತ್ತಿರ್ಬೋದು ಇವಾಗ ಮಕ್ಳು ಹೆಂಗಿರ್ತಾರೆ, ಸೋಷಿಯಲ್ ಮೀಡಿಯಾ, ಫೋನು, ಇದು ಬಿಟ್ರೆ ನಾನು ಇದನ್ನೆಲ್ಲ ತೆಗ್ಸಿ ಅವ್ರನ್ನ ಇಲ್ಲಿಗೆ ತರಬೇಕಂದ್ರೆ ನಂಗೆ ಭಯ ಇತ್ತು. ಆಮೇಲೆ ನಿಜ ಹೇಳ್ಬೇಕಂದ್ರೆ ಇವಾಗದ ಮಕ್ಕಳು ಹೇಳಿದ್ ಕೇಳೋದೇ ಇಲ್ಲ ರೀ. ನಾವೆಷ್ಟು ರೆಸ್ಪೆಕ್ಟ್ ಮಾಡ್ತಿದ್ದೀವ ಅದ್ರದ್ದು 10% ಇಲ್ಲ ಅಂತ ಹೇಳ್ತೀನಿ ನಾನು. ಸೊ ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು ನನಗೆ. ಅಲ್ಲಿ ಹೋದ್ಮೇಲೆ ಇರಾನ್ ಟೀಮ್ ನೋಡಿದಾಗ, ನಾವು ವೇಯಿಂಗ್ ಕೊಡುವಾಗ ಇರಾನ್ ಟೀಮ್ ಅವ್ರು ಬರೋದು, ಬೇರೆ ಯಾರೂ ಬರಲ್ಲ. ಇರಾನ್ ಕೋಚ್ ಅವ್ರು ಪಕ್ಕ ಇರ್ತಾರೆ, ಇಂಡಿಯಾ ಬಾಯ್ಸ್ ಗರ್ಲ್ಸಿಗೂ. ಆ ಬಾಯ್ಸ್ ನಮ್ಮ AK5 ಪ್ರೆಸಿಡೆಂಟ್ ಹೇಳಿದ್ರು, ಅವ್ರ ಬಾಡಿ ಹಿಂಗೆ 6 ಪ್ಯಾಕ್ ಎಲ್ಲ ಕಾಣ್ತಿದೆ, ಶರ್ಟ್ ಎಲ್ಲ ನೆಕ್ಕಾದ್ರೆ. ಯಾಕಂದ್ರೆ ಎಲ್ಲರೂ ವೆಯ್ಟ್ ಕರೆಕ್ಟ್ ಇದ್ದಾರೆ, ಇಲ್ಲಾಂದ್ರೆ ವೆಯ್ಟ್ ಬರಲ್ಲ ಬಾಯ್ಸ್. ಆಮೇಲೆ ಗರ್ಲ್ಸ್ ವೆಯ್ಟ್ ಆಯ್ತು. ನನ್ನ ಹೈಟ್ ರೀಡ್ರು ಆಲ್ಮೋಸ್ಟ್ ಅಂಡರ್ 18. ಅವ್ರು ಅಯ್ಯಪ್ಪ ನಂಗೆ ಸೀರಿಯಸ್ಲಿ ಭಯ ಆಯ್ತು. ನಾವಾಗಿ ಆಡಿದ್ರೆ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂತೀನಿ, ಇಲ್ಲಿ ಆಡೋದೇ ಬೇರೆ, ನಾನು ಈಚೆ ಕೂತ್ಕೋಬೇಕಲ್ಲ. ಏನಯ್ಯಪ್ಪ ಇವ್ರು ಆಡ್ತಾರ. ನಾನು ಅವರಿಗೆ ಪ್ರಾಕ್ಟೀಸ್ ಮಾಡಿಸೋಕ್ಕಿಂತ ಜಾಸ್ತಿ ನಾನು ಮೆಂಟಲಿ ಕ್ಲಾಸ್ ತಗೊಂಡಿದ್ದೀನಿ. ನಾನು ನೋಡಿ ಇವತ್ತು ಫಸ್ಟ್ ಮ್ಯಾಚ್ ನಮಗೆ ಬಾಂಗ್ಲಾದೇಶಲ್ಲಿ ಹೇಳ್ಬೇಕಂದ್ರೆ ಫಸ್ಟಿಗೆ ಟೈಟಾಗಿ ಆಡಿದ್ರು ನಮ್ಮ ರೇಡರ್ಸ್ ಎಲ್ಲ ಕ್ಯಾಚ್. ಫಸ್ಟ್ ಒಂದು ಅವರಿಗೆ ಭಯ ಆಯಿತು ಫಸ್ಟ್ ಮ್ಯಾಚ್ ಅಂತ ಹೆದರ್ಕೊಂಡು. ಆಮೇಲೆ ಮೇಡಮ್ ಕೆಲವರು ಇವಾಗ ಕಾರ್ತಿಕ್ ಎಕ್ಸ್ಪ್ರೆಸ್ ಆಗ್ಬೋದು, ಕಾರ್ತಿಕ್ ಎಕ್ಸ್ಪ್ರೆಸ್ ಫೇಮಸ್ ಆಗಿಬಿಟ್ಟಿದ್ದಾರೆ. ನಿಖಿತಾ ಹರಿಯಾಣ ರೇಡರ್, ಅವರಿಬ್ರು ಮೈನ್ ರೇಡರ್, ಇನ್ನೊಂದು ರಾಜಸ್ಥಾನ ಅವಳು. 3 ಕ್ಯಾಚ್ ಆಗಿದ್ದಾರೆ. ಫಸ್ಟ್ಗೆ ಕ್ಯಾಚ್ ಆದ್ಮೇಲೆ ನಡುಗ್ತಾ ಇದ್ದಾರೆ ಅವರು. ನಾನು ಬಟ್ಟೆ ಟೈಮ್ ಔಟ್ ತಗೊಂಡು ಹೇಳಿದೆ, ಇದು ಮ್ಯಾಚ್, ಫಸ್ಟ್ ಮ್ಯಾಚ್, ಅವರು ಪ್ಲೇಯರ್, ನೀವು ಪ್ಲೇಯರ್, ನಿಮ್ಗೆಲ್ಲನೂ ಕ್ಯಾಚ್ ಆಗಬಾರ್ದು ಅಂದರೆ ನಾವೇನಕ್ಕೆ ಇಲ್ಲಿ ಬರಬೇಕಿತ್ತು? ಅವರು ಪ್ರಾಕ್ಟೀಸ್ ಮಾಡಿದಾರಲ್ಲ, ಅದನ್ನೆಲ್ಲ ತೆಗೆದುಬಿಡಿ. ಆಮೇಲೆ ಬ್ರೀದ್ ಇನ್ ಬ್ರೀದ್ ಔಟ್ ಅದೇ ಎಕ್ಸಸೈಸ್ ಎಲ್ಲ ನಾವು ಮಾಡಿಸ್ತೀವಿ, ಸ್ವಲ್ಪ ಮೆಡಿಟೇಷನ್ ಟೈಪ್. ಸೊ ನಾನು ಅಲ್ಲೇ ಹೇಳಿದೆ, ಬ್ರೀತ್ ಹೋಲ್ಡ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಮೇಡಮ್ ನಾವು 5 ಜನ ಆದರೆ ರೈಡ್ ಹೋಗಲ್ಲ, ನಮ್ಮ 6-7 ಆದರೆ ಮಾತ್ರ ಹೋಗೋದು. ಮತ್ತು 5 ಜನದಲ್ಲಿ ಯಾರು ತರೋದು? ನಾನು ಹೇಳಿದೆ ಏನಿಲ್ಲ, ನೀನು ಓಡಬೇಡ. ಅವ್ರನ್ನ ಗೇಮ್ ಚೇಂಜ್ ಮಾಡಿದೆ ಅಲ್ಲೇ, ನೀನು ಓಡಬೇಡ, ಸ್ಟಡಿ ಒಂದೇ ಕಡೆ ನಿಂತ್ಕೊಂಡು ನುಗ್ಗು. ಅವ್ರ ಫ್ರಂಟ್ ಬಂದರೆ ಅವ್ರ ಗೇಮ್ ಚೇಂಜ್ ಇದೆ ಬಾಂಗ್ಲಾದೇಶ್. ನಾವು ರನ್ನಿಂಗ್ ಮಾಡಿ ಆಡಿದ್ರೆ ಎಲ್ಲರೂ ಕಾಲಿಗೆ ಬೀಳ್ತಾರೆ. ಇವ್ರೇನು ಮಾಡ್ತಿದ್ರು, ಇವ್ರ ಗೇಮ್ ಸ್ಪೀಡ್, ಅವ್ರು ಹೊರಗಡೆ ತೆಗಿತಲ್ಲ, ಆದ್ರೂ ರನ್ನಿಂಗ್ ಮಾಡಿ ಆಡೋದು, ಕ್ಯಾಚ್ ತಿನ್ನೋದು. ಸೊ ಅದನ್ನೆಲ್ಲ ಅಲ್ಲಿ ಚೇಂಜ್ ಮಾಡಿಸಿದೆ. ಆಮೇಲೆ ಪ್ರತಿಯೊಂದು ಮ್ಯಾಚಿಗೆ ಇವತ್ತು ನೋಡಿ ಅವ್ರ ಜೊತೆ ಹಿಂಗೆ ಆಡಬೇಕು, ಶ್ರೀಲಂಕಾ ಜೊತೆ ಬೇರೆ ಆಡಬೇಕು, ಇರಾನ್ ಜೊತೆ ನಮಗೆ ಪೂಲಲ್ಲಿ ಒಂದ್ಸಲ ಅವ್ರು ಸಿಕ್ಕಿದ್ರು. ಅವಾಗ ಅವರಿಗೆ ನಾನು ಫಸ್ಟಿಗೆ ಅವ್ರು ಹೆಂಗೆ ಆ್ಯಕ್ಟ್ ಮಾಡ್ತಾರೆ ಸೇಮ್ ಆ್ಯಕ್ಟಿಂಗ್ ಹೇಳಿಕೊಟ್ಟಿರು. ವಾರ್ಮಪ್ ಅಲ್ಲಿ ಬೊಬ್ಬೆ ಹೊಡೆಯೋದು, ಅವ್ರಿಗಿಂತ ಜಾಸ್ತಿ ಸೀರಿಯಸ್ ಅದು ಮಾಡ್ಬೇಕಾಗುತ್ತೆ. ಏನು ಮನುಷ್ಯರನ್ನ ಫಿಸಿಕಲಿ ನೀವು ಎಷ್ಟೇ ಸ್ಟ್ರಾಂಗ್ ಇದ್ರು, ನಿಮ್ಮನ್ನ ಮೆಂಟಲಿ ನಾನು ಸಾಯಿಸಿದ್ರೆ ಇದೆಲ್ಲ ಫಿಸಿಕಲಿ ನೀವು ವಿನ್ ಆಗಕ್ಕಾಗಲ್ಲ, ನಾನೇ ವಿನ್ ಆಗ್ತೀನಿ. ಸೊ ಈ ಮಂತ್ರನ ಅವ್ರಿಗೆ ಹೇಳ್ಕೊಟ್ಟೆ. ಏನಿಲ್ಲ, ಅವ್ರು ಫಿಸಿಕಲ್ ಇದ್ದಾರೆ ಅಷ್ಟೇನೆ, ನೀವು ಮಾತಾಡಿ. ಅವ್ರಿಗಿಂತ ಪ್ಲಸ್ ಹರಿಯಾಣದವ್ರು ಜಾಸ್ತಿ, ನಿಮ್ಗೆ ಗೊತ್ತವ್ರಿಗೆ, ಅವ್ರು ರೆಡಿ ಎಲ್ಲದಕ್ಕೂ. ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಅವಳು ಕ್ಯಾಪ್ಟನ್ ಹರಿಯಾಣದವಳೆ, ಅವಳು ಸೂಪರ್ ಪ್ಲೇಯರ್, ಸೀನಿಯರ್ ಆಡಿದಾಳೆ. ಅವ್ರಿಗೆ ಹೇಳಿದೆ, ನೋಡಿ ರೈಡಿಂಗ್ ಮಾಡುವಾಗ ಹಿಂಗೆ ಮಾಡಬೇಕು, ಎಲ್ಲ ಪೊಸಿಷನ್ ಅವ್ರು ಯಾರ್ಯಾರು ಆಡ್ತಾರೆ ಹೆಂಗೆ ಎಲ್ಲನೂ ಹೇಳಿ
ಫಸ್ಟ್ ಮ್ಯಾಚಸ್ ಸೂಪರ್ ಆಗಿ ಆಡಿದ್ರು, ಭಯ ಇಲ್ಲದೆ. ಆಮೇಲೆ ರೆಫ್ರಿ ಅವರಿಗೂ ಕೂಡ ಹೇಳಿದ್ದೀನಿ, ಅಂದ್ರೆ ನಮ್ಮ ತರ ಇಂಡಿಯಾ ತರ ರೆಫ್ರಿ ಇರ್ಲಿಲ್ಲ, ಸ್ವಲ್ಪ ಮಿಸ್ಟೇಕ್ಸ್ ಮಾಡ್ತಿದ್ರು. ನಾನು ಹೇಳಿದೆ, ನೀವು ರೈಡ್ ಮಾಡಿ ಬನ್ನಿ, 1-2 ರೆಫ್ರಿ ಮುಖಕ್ಕೆ ತೋರಿಸ್ಬೇಕು ನೀವು. ನಾವೆಲ್ಲ ಹೆಂಗೆ ಔಟ್ ಅಂತ ಬಂದು ನಿಂತ್ಕೊಂತೀವಿ ಡೀಸೆಂಟ್ ಆಗಿ, ರೆಫ್ರಿ ಗೊತ್ತಿರಲ್ಲ, ಅವ್ನು ಕೊಡೋದಿಲ್ಲ, ಯಾಕಂದ್ರೆ ಇರಾನ್ ಅವ್ರು ಇಲ್ಲನೇ ಅನ್ನೋದು. ಆ ಫೈನಲ್ ಗೆದ್ದಾದ್ಮೇಲೆ ಖುಷಿ ಹೇಗಿತ್ತು ಮೇಡಮ್? ಸ್ವಾಗತ ಹೇಗಿತ್ತು ಭಾರತದಲ್ಲಿ? ಫೈನಲ್ ಗೆದ್ಮೇಲೆ ನಾನು ಸೀರಿಯಸ್ ದೊಡ್ಡ ಕೈ ಮುಗ್ದೆ, ಥ್ಯಾಂಕ್ ಗಾಡ್, ಏನೇ ಆಗಲಿ ಇರಾನ್ನ. ಪ್ಲಸ್ ನಂಗೆ ಒಂದಿತ್ತು, ನಾವು ಆಡ್ಬೇಕಂದ್ರೂ ವರ್ಲ್ಡ್ ಕಪ್ ಆಡಿದಾಗ ಜಾಸ್ತಿ ಲೀಡಲ್ಲಿ ವಿನ್ ಆಗಿಲ್ಲ, ನಾವು ಮಾಡೋಕ್ಕಾಗಿಲ್ಲ. ನಾನು ಹೇಳಿದ್ದೀನಿ, ನೀವು ವಿನ್ ಆಗ್ತೀರಾ ನಂಗೆ ಗೊತ್ತಿದೆ, ನಂಗೆ ನೀವು ಒನ್ ಸೈಡ್ ಆಡಬೇಕು, ಅವ್ರನ್ನ ಒಂದು ಇದಕ್ಕೆ ಡಾಮಿನೇಷನ್ ಏನು ಮಾಡ್ತಾರಲ್ಲ ಅದನ್ನು ತೆಗಿಬೇಕು ಅಂತ. ಏನು ಹೇಳಿದಿನ ಅದೇ ಥರ ಆಗಿತ್ತು ರಿಸಲ್ಟ್. ಅದು ನಂಗೆ ತುಂಬ ಖುಷಿ ಆಯಿತು. ಅಲ್ಲಿ ಎಲ್ಲರೂ ತುಂಬ ಖುಷಿಯಾದರು. ಮಕ್ಕಳಿಗಂತೂ ಗೊತ್ತಲ್ಲ ನಿಮಗೆ, ಏನು ಖುಷಿ. ಫಸ್ಟ್ ನಾನು ಹರ್ ಮ್ಯಾಚಲ್ಲಿ ಕ್ಯಾಂಪಲ್ಲೆಲ್ಲ 1 ವೀಕ್ ಒಂದ್ಸಲ ಫೋನ್ ತಗೊಂಡು ಇಡ್ತಾ ಇದ್ದೆ. 24 ಗಂಟೆ ಫೋನಲ್ಲಿ ಮಲ್ಗೋದಿಲ್ಲ, ಏನಿಲ್ಲ, ಫೋನ್ ಕೊಡೋದೇ ಇಲ್ಲ. ಸೊ ಅಲ್ಲೂ ಅಷ್ಟೇ, ಫೋನೇ ಕೊಟ್ಟಿರ್ಲಿಲ್ಲ. ಅಲ್ಲಿ ತಾಯಿ ಜವಾಬ್ದಾರಿನೂ ಮತ್ತೆ ವಾಪಸ್ ಬಂತು. ಏನಿದ್ರು ನಂದೇ ಫೋನಲ್ಲಿ ಮಾಡಿ ನಾನು ಸೆಂಡ್ ಮಾಡ್ತೀನಿ ಅಂತ ಕೊಟ್ಟು ಫುಲ್ ಎಂಜಾಯ್. ಆಮೇಲೆ ನಾನು ಹೇಳ್ದೇನೆ, ಇನ್ನು ನಿಮ್ಮ ಲೈಫ್ ಇನ್ನು ಏನು ಮಾಡ್ಬೇಕಿದ್ರೆ ನೀವು ಫೋನ್ ಇಟ್ಕೊಳ್ಳಿ, ಏನು ಬೇಕಾದ್ರೆ ಮಾಡಿ, ನಾನು ಇಂಟರ್ಫಿಯರ್ ಆಗಲ್ಲ, ನಂಗೆ ಗೋಲ್ಡ್ ಬಂತು ಸಾಕು. ಸೊ ಎಲ್ಲರೂ ತುಂಬ ಹ್ಯಾಪಿ ಆದರು. ಅಲ್ಲೂ ನಮಗೆ ತುಂಬ ಇಂಡಿಯಾದವರೆಲ್ಲ ಬಂದು ಫೆಲಿಸ್ಟೇಷನ್ ಮಾಡೋದು ತುಂಬ ಇದು ಮಾಡಿದರು. ದಿಲ್ಲಿಯಲ್ಲಿ ಆ್ಯಕ್ಚುಲಿ ಎಷ್ಟು ಜನ ಹರಿಯಾಣದವ್ರು, ಅಂದರೆ ಕಬಡ್ಡಿ ಅಂದರೆ ನನಗನ್ಸುತ್ತೆ ನಮ್ಮ ಕಡೆ ಇವಾಗ ಕಡಿಮೆ ಆಗಿದೆ, ಎಷ್ಟು ಎನ್ಕರೇಜ್ ಮಾಡ್ತಾರೆ. ನಾವು ಬೆಳಿಗ್ಗೆ 5:30 5:30 ರೀಚ್ ಆಗಿದ್ದೀವಿ, ಗಾಡಿ ಎಲ್ಲ ತಗೊಂಬಂದು, ಬ್ಯಾಂಡ್ ಎಲ್ಲ ತಗೊಂಬಂದು, ಫುಲ್ ಏರ್ಪೋರ್ಟ್ ಎಲ್ಲರೂ ಎಲ್ಲರಿಗೂ ಫೆಲಿಸ್ಟೇಷನ್ ಮಾಡಿ, ಆ ಮಕ್ಕಳನ್ನೆಲ್ಲ ಅಲ್ಲಿಂದನೇ ಅವರನ್ನ ಒಂಥರ ಭಾರತ್ ಮಾತಾ ಕಿ ಜೈ ಅವೆಲ್ಲ ಜೈಕಾರ. ಪ್ಲಸ್ ನಾವು ವಿನ್ ಆದಾಗ ಅಲ್ಲಿ ಕಂಟ್ರಿಲಿ ನ್ಯಾಷನಲ್ ಆಂಥಮ್, ಆ ಫೀಲಿಂಗ್ ಅಳುನೇ ಬರುತ್ತೆ. ಇದೆಲ್ಲ ತುಂಬಾ ಚೆನ್ನಾಗಾಯ್ತು. ಒಂದು ಬೇಜಾರ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ವೇನೋ ನಾನು ಆಡ್ಕೊಂಡ್ ಬಂದಿದ್ದೀನಿ ಅಂತ, ಬಂದು ಸೀದಾ ಮನೆಗೆ ಬಂದಿದ್ದೀನಿ ಅಷ್ಟೇನೆ. ಇಲ್ಲ ಮೇಡಮ್, ಐ ಮೀನ್ ಲೈಕ್ ನೀವು ಅದಾದ್ಮೇಲೆ ಮತ್ತೆ ಕಾಮೆಂಟ್ರಿಗೂ ವಾಪಸ್ ಬಂದ್ರಿ. ಸೊ ಇವಾಗ ನಾನು ಕಾಮೆಂಟ್ರಿ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೈಕ್ ಆಲ್ರೆಡಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಮ್ಯಾಟ್ ಮೇಲೆ ಪ್ರದರ್ಶನ ಕೊಟ್ಟಿದ್ದೀರಾ, ಇಷ್ಟೊಂದು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡ್ಬಂದಿರಾ, ಒಂದ್ ಸ್ವಲ್ಪ ಈಸಿ ಆಯ್ತು. ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಮೇಡಮ್ ಇವಾಗ ನೀವು ನಾರ್ಮಲಿ ಮಾತಾಡೋದು, ಇವಾಗ ಕುತ್ಕೊಂಡು ಮಾತಾಡೋದು ಬೇರೆ ಆಗುತ್ತೆ. ಇಲ್ಲ ಅವ್ನು ಟೋನ್ ಟಚ್ ಮಾಡ್ಬೇಕಾಗಿತ್ತು, ಇಲ್ಲ ಅವನು ಹ್ಯಾಂಡ್ ಟಚ್, ರನ್ನಿಂಗ್ ಹ್ಯಾಂಡ್ ಟಚ್ ಚೆನ್ನಾಗಿದೆ, ಇನ್ನು ಸ್ವಲ್ಪ ಸ್ಟ್ರೆಚ್ ಮಾಡ್ಬೇಕಾಗಿತ್ತು ಅಂತ. ಕಾಮೆಂಟ್ರಿ ಅಂತ ಬಂದಾಗ ಏನ್ ಸ್ಪೆಷಲ್ ತಗೊಂಡು ಹೋದ್ರಿ ಮೇಡಮ್ ಅಲ್ಲಿ ನೀವು ಕಾಮೆಂಟ್ರಿಯಲ್ಲಿ? ಇನ್ನೊಂದು ಏನ್ ಗೊತ್ತಾ, ಕಾಮೆಂಟ್ರಿ ಅಂದ್ರೆ ನಾವು ಮಾಡ್ಬೇಕಂದ್ರೂ ಅಲ್ಲಿ ಸಿಗಲ್ಲ. ಹೌದು, ಓಕೆನಾ, ನೀವ್ ಎಷ್ಟೇ ಟ್ರೈ ಮಾಡಿ ಸಿಗಲ್ಲ. ಈಗಿರೋ ಸುಮೇಶ್ ಆಗಿರ್ಬೋದು ಅಥವಾ ಶೇಖರ್ ಮೂರ್ತಿ ಸರ್ ಆಗಿರ್ಬೋದು ಅಂತಲ್ಲ, ಅವ್ರಿಗೆ ಎಕ್ಸ್ಪರ್ಟ್ಸ್ ಬೇಕು. ಹೌದು ಹೌದು ಹೌದು. ಬಟ್ ಅವರಿಗೆ ಅವ್ರದೇ ಆದ ರೀತಿ ಬೇಕು. ನಾನ್ ಮಾತಾಡ್ತೀನಿ ಅಂತ ನಾನ್ ಬಂದ್ರೆ ಅವ್ರು ತಗೊಳ್ಳೋದೇ ಇಲ್ಲ. ನಾನ್ ಫಸ್ಟಿಗೆ ಹಿಂದಿನೂ ಮಾಡಿದ್ದೆ, ಅವರೇ ಇಂಟರ್ವ್ಯೂ ತಗೊಂತಾರೆ, ಅವರೇ ನೋಡ್ತಾರೆ, ಬಾಡಿ ಲ್ಯಾಂಗ್ವೇಜ್ ನೋಡ್ತಾರೆ, ಮಾತಾಡೋದು ನೋಡ್ತಾರೆ, ತುಂಬಾ ಇಂಪ್ರೂವ್ ಮಾಡ್ತಾರೆ, ಟ್ರೈನಿಂಗ್ ಕೊಡ್ತಾರೆ. ಫಸ್ಟಿಗೆ ಕನ್ನಡ ಚಾನೆಲ್ ಇರಲಿಲ್ಲ, ಹಿಂದಿಯಲ್ಲಿ ಒಂದು ಶೋನು ಮಾಡಿದ್ದೇನೆ, ಇಂಟರ್ವ್ಯೂಗೆಲ್ಲ ಕರೆದ್ರು ಅಲ್ಲಿ. ಆಮೇಲೆ ಲೈವಲ್ಲಿ ಆಡಿಷನ್ ಮಾಡ್ತಾರೆ. ಆಡಿಷನ್ ಮಾಡಿದಾಗ ಅಲ್ಲಿ ಫುಲ್ ಎಲ್ಲರೂ ಇರ್ತಾರೆ. ಅಂದರೆ ಒಬ್ಬರು ಯಾವ ರೀತಿ ನಾವು ಗ್ಲಾಮರ್ ತರ್ತೀವಿ, ಕಲರಿಂಗ್ ತರ್ತೀವಿ, ಗೇಮ್ ಎಷ್ಟು ಡಿಸ್ಕಷನ್ ಮಾಡ್ತೀವಿ, ನಿಮಗೆ ಹಿಂಗೆ ನಾವು ರೆಸ್ಪಾಂಡ್ ಮಾಡ್ತೀವಿ, ಎಲ್ಲಿ ಪಾಸ್ ಕೊಡ್ತೀವಿ, ಅದೆಲ್ಲ ಅವ್ರು ನೋಡ್ತಾರೆ. ಸೊ ನಾರ್ಮಲ್ ಎಲ್ಲ ಅಲ್ಲಿ ಎಷ್ಟು ಜನ ಬಂದಿದ್ರಿ. ನಮ್ಮ ಮ್ಯಾಚ್ಗೆ ನಾವು ಮಹಾರಾಷ್ಟ್ರದಲ್ಲೆಲ್ಲ ಆಡುವಾಗ ಲೋಕಲ್ ಕಾಮೆಂಟೇಟರ್ಸ್ ಮೈದಾನದಲ್ಲಿ ನಿಂತ್ಕೊಂಡು ಕಾಮೆಂಟ್ರಿ ಮಾಡೋರು ಅಲ್ಲಿ ಬಂದಿದ್ರು ಆಡಿಷನ್ಗೆ ನನ್ನ ಜೊತೆ, ಕನ್ನಡ ಫಸ್ಟ್ ಚಾನಲ್ ಇದು ಮಾಡುವಾಗ. ನಾನು ಅನ್ಕೊಂಡು ಯೊಬ್ಬೋ ಇವರೆಲ್ಲ ಇದ್ದಾರೆ, ಆಯ್ತು ಬಿಡು ಸಾಕು. ಅಂದ್ರೆ ನನಗೆ ಮತ್ತೊಂದು ಅಲ್ಲಿ ಹೋಗಿ ನಾನು ಕಾಮೆಂಟ್ರಿ ಮಾಡಿದ್ರೆ ನಮಗೆ ಪೇಮೆಂಟ್ ಕೊಡ್ತಾರೆ, ಇದೆಲ್ಲ ಐಡಿಯಾನೇ ಇರಲಿಲ್ಲ. ನಾನು ಏನಿದ್ರು ಕಬಡ್ಡಿನ ಎಂಜಾಯ್ ಮಾಡಕ್ ಹೋಗಿದ್ದೀನಿ. ಸೊ ಅಲ್ಲಿ ನಾನು ಅನ್ಕೊಂಡೆ, ಇಲ್ಲ ಅಭಿಷೇಕ್ ಹಸ್ಬೆಂಡ್ ಬಂದಿದ್ರು, ಅಲ್ಲೂ ಬಂದಿದ್ರು ಅವರು. ಇಲ್ಲ ನೀನು ಚೆನ್ನಾಗೇ ಮಾಡಿದೆ. ಇಲ್ಲ ರೀ, ಅವರೆಲ್ಲ ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ. ನಾನು ಅವ್ರ ಹೆಸರು ಹೇಳಿಲ್ಲ. ಮಹಾರಾಷ್ಟ್ರದಲ್ಲಿ ನೋಡಿದ್ರೆ ಅವ್ರು ಯಾರೂ ಆಗಿಲ್ಲ. ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದೇ ಸಿಗ್ಬೇಕು, ಹಂಗಿದ್ರೆ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನನಗೂ ಇವಾಗ ತುಂಬಾ ಜನ ಹೇಳ್ತಾರೆ, ಮೇಡಮ್ ನನ್ಗೊಂದು ಚಾನ್ಸ್ ಕೊಡ್ಸಿ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ. ಅಯ್ಯೋ ನಾನೆಲ್ಲಿಂದ ಕೊಡಿಸ್ರಿ, ಕೇರೆ ಮಾಡಲ್ಲ. ಪ್ರೊಫೆಷನಲ್ ನಿಮ್ಗೆ ಗೊತ್ತು, ಪ್ರೈವೇಟ್ ಹೆಂಗೆ ಇದು ಹೆಂಗೆ, ಅದೊಂದು ಪ್ರೈವೇಟ್. ನೀವು ಚೆನ್ನಾಗಿದ್ದೀರಾ. ಇವಾಗ ಇನ್ಫ್ಯಾಕ್ಟ್ ಕನ್ವೀರ್ ಸರ್ ಅವರು ತುಂಬಾ ಚೆನ್ನಾಗಿ ಕಾಮೆಂಟ್ರಿ ಮಾಡ್ತಾರೆ. ನನ್ಗೆ ಅಂದ್ರೆ ಗುರುವೇ ಕಾಮೆಂಟ್ರಿಗೆ. ಅವರು ಲೀಡ್ ಆಗಿದ್ರು, ನಾವು ಸುಮೇಶ್ ಆಗ್ಬೋದು, ಇವಾಗ ಶಶಾಂಕ್ ಇವಾಗ ರೀಸೆಂಟ್ ಆಗಿ ಬಂದಿದ್ದಾರೆ. ಇವ್ರ ಜೊತೆ ನಾವೆಲ್ಲ ಎಕ್ಸ್ಪರ್ಟ್ ಆಗಿದ್ವಿ. ಸೊ ಅವ್ರ ಬಗ್ಗೆ ಅವರಿಂದ ನಮ್ಗೆ ಪಿಕಪ್ ಮಾಡೋದು ಗೊತ್ತಿತ್ತು. ಅವ್ರ ವಾಯ್ಸ್ ಲೆವೆಲೇ ಬೇರೆ. ಸೊ ನಮಗೆ ಕಾನ್ಫಿಡೆನ್ಸ್ ಅವರು ಅಲ್ಲಿ ಟ್ರೈನಿಂಗ್ ಕೊಡುವಾಗ ಹೇಳೋದು, ನೀವು ಕಬಡ್ಡಿನ ಚೆನ್ನಾಗಿ ರೀಡ್ ಮಾಡ್ತೀರಾ. ಆಮೇಲೆ ಇದು ಇರುತ್ತೆ ಇವಾಗ ಇವಾಗ ಒಂದು ಇದೆ, ಒಳ್ಳೆ ಪ್ಲೇಯರ್ ಯಾವತ್ತೂ ಒಳ್ಳೆ ಕೋಚ್ ಆಗಲ್ಲ. ಓಕೆನಾ, ಕ್ಯಾಪ್ಟನ್ ಯಾವತ್ತೂ ಟೀಮ್ನ ಕಂಟ್ರೋಲ್ ಮಾಡಲ್ಲ. ಕಂಟ್ರೋಲ್ ಮಾಡೋನು ಬೇರೆನೇ ಇರ್ತಾನೆ.
ಹಂಗೇನೆ ಇಲ್ಲಿ ಗೇಮ್ ಇವಾಗ ಏನ್ ನಡೀತದೆ ನೆಕ್ಸ್ಟ್ ಏನ್ ನಡಿಬೇಕು ಅನ್ನೋದು ಯಾರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ನೋಡ್ತಾರೆ. ಅದೆಲ್ಲ ಚೆನ್ನಾಗಿದ್ರೆ ಮಾತ್ರ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಓಕೆ, ಸೊ ಇಷ್ಟೊಂದೆಲ್ಲ ಜರ್ನಿ ಆಯ್ತು ಮೇಡಮ್. ಮುಗಿಸೋದಕ್ಕೂ ಮೊದಲು ಒಂದು ಶಾರ್ಟ್ ಕ್ಲಿಪ್ನ ಒಂದು ಕಾಮೆಂಟ್ರಿ ಮಾಡ್ಬೋದಾ ಮೇಡಮ್ ನಿಮ್ ಜೊತೆ? ನಾನು ಮ್ಯಾಚ್ ಕೊಟ್ರೆ ಚೆನ್ನಾಗಿತ್ತು ಹಂಗೆ ಏನು ಈ ಬೆಂಗಳೂರು ಬುಲ್ಸೆ ಮ್ಯಾಚ್ ಕೊಟ್ಬಿಡಿ. ಅದೇ ಬೆಂಗಳೂರು ಬಿಲ್ಸ್ ಮೇಡಮ್. ಯಾಕಂದ್ರೆ ಅದು ಸ್ಪೀಡ್ ಆಗಿ ಹೇಳ್ಬೇಕಾಗುತ್ತೆ. ಹೌದು, ಹಂಗೆ ಆಗ್ತಾ ಇರುತ್ತೆ, ಆಕ್ಷನ್ ಆಗಿರುತ್ತೆ, ಏನ್ ಮೂವ್ಮೆಂಟ್ ಆಗುತ್ತೆ ಗೊತ್ತಾಗಲ್ಲ. ನೀವು ಸುಮ್ಮನೆ ಕಲರಿಂಗ್ ಮಾಡ್ತಾ ಇರ್ತೀರ ಒಬ್ರು, ಇವಾಗ ಅವ್ರು ಹಂಗ್ ಮಾಡ್ಬೋದಲ್ಲ, ಎಂತ ಬಿಂದಾಸ್ ಅಂತಿಂದ ವರ್ಡ್. ನಾನು ಅದನ್ನ ಮಾಡಲ್ಲ, ಏನಿದ್ರು ಗೇಮ್ ಬಗ್ಗೆ ಮಾತಾಡ್ತೀನಿ. ಕೊನೆಯ ಆಟಗಾರ ಉಳಿದಿದ್ದಾರೆ, ಶುಭಂ ರೀಡ್ ಮಾಡ್ತಾ ಇದ್ದಾರೆ ಪಟ್ನಾ ಪೈರೇಟ್ಸ್ ಅಲ್ಲಿ. ಮಾಡು ಇಲ್ಲವೇ ಮಾಡಿ ಸಿಚುವೇಶನ್, ಪಾಯಿಂಟ್ ತರಲೇಬೇಕು ಶುಭಂ, ನಿಮ್ಗೊಂದು ಅವಕಾಶ ಸಿಕ್ಕಿದೆ, ಇವಾಗ ರೀಡ್ ಮಾಡಿ ನೀವು ಪಾಯಿಂಟ್ ತಗೊಂಡ್ಬನ್ನಿ. ವಾವ್, ಶುಭಂ ಅವರು ಸೂಪರ್ ರೀಡ್ ಅನ್ನ ಮಾಡಿದ್ದಾರೆ. ಇದು ಸೂಪರ್ ಅಲ್ಲ, ಸೂಪರ್ ಡೂಪರ್ ರೀಡ್ ಆಗಿದೆ. 6 ಅಂಕದ ರೀಡ್, ಮತ್ತೊಂದ್ಸಲ ಜೀವವನ್ನ ತಂದು ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ಇಲ್ಲಿಂದ ರೀಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. ಮೇಡಮ್, ಮುಂದೆ ಕಾರ್ಯಕ್ರಮ ಹೋಗ್ತಾ ಹೋಗ್ತಾ ರ್ಯಾಪಿಡ್ ಫೈರ್ ಮಾಡಿ ಮೇಡಮ್. ನೀವು ರೈಡರ್ ಆಗಿದ್ದೀರಾ, ಸೊ ಒಬ್ಬ ರೈಡರ್ ಅಥವಾ ನೀವು ಒಬ್ಬರನ್ನ ರೈಡರ್ ಅಂತ ಇನ್ಸ್ಪಿರೇಷನ್ ಯಾರು ತಗೊಂಡಿದ್ದೀರಾ ಮೇಡಮ್ ಪ್ರೋ ಕಬಡ್ಡಿಯಲ್ಲಿ? ಓವರ್ ಆಲ್ ಕಬಡ್ಡಿಯಲ್ಲಿ ಒಬ್ಬ ರೈಡರ್ ಇನ್ಸ್ಪಿರೇಷನ್? ಅನೂಪ್ ಕುಮಾರ್. ಆಮೇಲೆ ಖಂಡಿತ ಅನೂಪ್ ಕುಮಾರ್ ಸರ್ ಯು ಮುಂಬಾ ಜೊತೆ ಇದ್ರು. ಆಮೇಲೆ ಭಾರತಕ್ಕೆ ಸುಮಾರು ಗೋಲ್ಡ್ ಮೆಡಲ್ ನ ತಗೊಂಡ್ಬಂದಿದ್ದಾರೆ. ಒಟ್ಟಿಗೆ ಇಂಟರ್ನ್ಯಾಷನಲ್ ಆಡಿದೀವಿ, ಏಷ್ಯನ್ ಗೇಮ್ಸ್ ಎಲ್ಲ ಹೋಗಿದ್ದೀವಿ, ಬೀಚಸ್. ಪ್ಲಸ್ ಅವರ ಕಾಮ್ನೆಸ್, ಅವ್ರ ಟೀಮನ್ನ ಕಂಟ್ರೋಲ್ ಮಾಡೋದು, ಅವರ ರೀಡಿಂಗ್ ಸ್ಟೈಲ್, ಬೋನಸ್ ಸ್ಟೈಲ್ ಎಲ್ಲಾನು ಇಷ್ಟ. ನೆಕ್ಸ್ಟ್ ಮೇಡಮ್, ಟಫೆಸ್ಟ್ ಅಪೋನೆಂಟ್ ಮ್ಯಾಟ್ ಮೇಲೆ ಯಾರು ಮೇಡಮ್? ಯಾವ ಕಂಟ್ರಿ ಅಥವಾ ಒಬ್ಬ ಪ್ಲೇಯರ್? ಆಬ್ವಿಯಸ್ಲಿ ಇರಾನಲ್ಲಿ ಗಜಲ್ ಅಂತ ನಾವು ಆಡುವಾಗ ಇದ್ಲು ರೀಡರ್ಸ್. ಅವಳು 3 ಏಷ್ಯನ್ ಗೇಮ್ಸ್, ಇನ್ಫ್ಯಾಕ್ಟ್ 4 ಏಷ್ಯನ್ ಗೇಮ್ಸ್ ಆಡಿದಾಳೆ. ಪ್ಲಸ್ ಇವಾಗ ಫಿಟ್ನೆಸ್ ಟ್ರೈನರ್ ಆಗಿ ಇರಾನ್ ಟೀಮ್ ಜೊತೆ ಇದ್ದಾಳೆ. ಆಮೇಲೆ ನಿಮ್ಗೆ ಮ್ಯಾಚ್ ಮುಗಿದಾದ್ಮೇಲೆ ಅಂದ್ರೆ ಲೈಕ್ ಈ ಎಂಟೈರ್ ನಿಮ್ಮ ಜರ್ನಿಯಲ್ಲಿ ಯಾವ್ದಾದ್ರು ಒಂದು ಮ್ಯಾಚ್ ಅಥವಾ ಒಂದು ಇನ್ಸಿಡೆಂಟ್ ನೀವು ಮರೆಯಕ್ಕಾಗಲ್ಲ ಅಂತಂದ್ರೆ ಯಾವ ಮ್ಯಾಚ್ ಆಗಿರುತ್ತೆ? 2010 ನಲ್ಲಿ ಏಷ್ಯನ್ ಗೇಮ್ಸ್ ಆಯ್ತಲ್ಲ, ಸೆಮಿಫೈನಲ್ ಇರಾನ್ ಜೊತೆ. ನಮ್ಗೆ ತುಂಬಾ ಮೆಮೊರೀಸ್ ಇದೆ, ಬಟ್ ಅದೊಂದು ಮರೆಯಲಾಗತ್ತೆ. ಇವಾಗ್ಲೂ ನೆನ್ಪು ಮಾಡಿದ್ರೆ ಭಯ ಆಗೋತರ ಒಂದು ಮೂಮೆಂಟ್ ಅದು. ಓಕೆ. ಆಮೇಲೆ ನಿಮ್ಮ ಬಿಗ್ಗೆಸ್ಟ್ ಸಪೋರ್ಟರ್, ಫ್ಯಾಮಿಲಿ ಬಿಟ್ಕೊಂಡು ಆಚೆ ನಿಮ್ಗೆ ಯಾರಾದ್ರೂ ಬಿಗ್ಗೆಸ್ಟ್ ಸಪೋರ್ಟರ್ ಅಂತ ಇದ್ರೆ, ಟೀಮ್ ಮೇಟ್ ಆಗಿರ್ಬೋದು ಅಥವಾ ಕೋಚ್ ಆಗಿರ್ಬೋದು, ಅದು ಯಾರಾಗಿದ್ದಾರೆ ಮೇಡಮ್? ಇದು ಒಂದು ಕ್ವಶನ್ ಆಗಲ್ಲ, ಯಾಕಂದ್ರೆ ಫ್ಯಾಮಿಲಿಯಲ್ಲಿ ನಾನು ಜಾಸ್ತಿ ಕ್ಲೋಸ್ ಆಗೋರು ತುಂಬಾ ಕಡಿಮೆ. ಸೊ ಫ್ರೆಂಡ್ಸ್ ಇದ್ರು ಟೀಮಲ್ಲಿ, ಏನಿದ್ರು ಫ್ಯಾಮಿಲಿ ಜೊತೆನೆ ಶೇರ್ ಮಾಡ್ತಿದ್ದೆ. ಫಸ್ಟ್ ಅಣ್ಣ, ನೆಕ್ಸ್ಟ್ ಹಸ್ಬೆಂಡ್, ಅಮ್ಮ, ಅಪ್ಪ ಅಮ್ಮ ಎಲ್ಲ. ಫ್ರೆಂಡ್ಸ್ ಇದ್ರು ಸ್ವಲ್ಪ, ಹಿಮಾಚಲ್ ಒಳೊಬ್ಳು ಇದ್ರು, ಪೂಜಾ ಠಾಕೂರ್ ಅಂತ. ಕರ್ನಾಟಕದಲ್ಲೂ ತೇಜಸ್ವಿನಿ ಬಾಯಿ, ನಾವೆಲ್ಲ ಒಟ್ಟಿಗೆ ಆಡ್ತಾ ಇದ್ವಿ. ಸೊ ಎಲ್ಲರ ಹತ್ರ ಶೇರ್ ಮಾಡ್ತಾ ಇದ್ದೆ. ಓಕೆ, ಸೊ ನಿಮ್ಗೆ ಒಂದು ವರ್ಡ್ ಫಸ್ಟ್ ಅಂತ ಪಟ್ ಅಂತ ನೆನಪಾಗೋದು ಕಬಡ್ಡಿ ಅಂದ್ರೆ ಏನ್ ನೆನಪಾಗತ್ತೆ? ರೀಡಿಂಗ್, ಬೋನಸ್ ಪಾಯಿಂಟ್ ಎಲ್ಲ, ಪಾಯಿಂಟ್ ಔಟ್ ಆಗೋದು ನೆನಪಾಗಲ್ಲ. ಓಕೆ. ಟೀಮ್ ಇಂಡಿಯಾ ಅಂದ್ರೆ ಗೋಲ್ಡ್ ಮೆಡಲ್. ಓಕೆ. ಹಾರ್ಡ್ ವರ್ಕ್? ಮಮತಾ. ಗುಡ್ ಆನ್ಸರ್. ಸಕ್ಸಸ್ ಅಂದ್ರೆ ಸಕ್ಸಸ್ಗೆ ಏನ್ ಹೇಳ್ಬೋದು? ಸಕ್ಸಸ್ ಅಂದ್ರೆ ನಾನು ಹೇಳೋದು ಸ್ಯಾಟಿಸ್ಫ್ಯಾಕ್ಷನ್. ಓಕೆ. ಮಮತಾ ಪೂಜಾರಿ? ಹಾರ್ಡ್ ವರ್ಕಿಂಗ್, ಇನ್ನೋಸೆಂಟ್, ಡೆಡಿಕೇಶನ್, ಯಾವತ್ತು ಏನಿದ್ರು ಆ ಡೇನ ಬೆಸ್ಟ್ ಥಿಂಕ್ ಮಾಡೋ ಒಂದು ಏನಂತಾರೆ ಪ್ಯಾಕೇಜ್ ಅಂತ ಹೇಳ್ಬೋದು. ಅಂದ್ರೆ ಏನು ದೊಡ್ಡ ಗೋಲ್ ಇಲ್ಲ, ಇವತ್ತು ನಾನು ಬೆಸ್ಟ್ ಇರ್ಬೇಕಷ್ಟೇ, ನಾಳೆ ಅವರಾಗೆ ನನ್ನನ್ನು ಬೆಸ್ಟ್ ಪ್ಲೇಸ್ ಅಲ್ಲಿ ಇರ್ತಾರೆ. ಸೊ ಅದು ಮಮತಾ. ಓಕೆ. ಕೊನೆಯದಾಗಿ ಮೇಡಮ್, ಯಂಗ್ ಪ್ಲೇಯರ್ಸ್ಗೆ ಅಂದ್ರೆ ಯುವ ಆಟಗಾರರಿಗೆ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ನೀವೇನಾದ್ರೂ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಸ್ಪೋರ್ಟ್ಸ್ ಅಲ್ಲಿ ಇರ್ತಕ್ಕಂಥ ಬೆನಿಫಿಟ್ಸ್ ಸಿಕ್ಕಾಪಟ್ಟ ಇದೆ. ಅದು ನಿಮ್ಮ ಬಾಯಿಂದನೇ ಮಕ್ಳಿಗೆ ಗೊತ್ತಾದ್ರೆ ಒಂದ್ ಸ್ವಲ್ಪ ಅಟ್ಲೀಸ್ಟ್ ಮೊಬೈಲ್ ಇಂದ ಆಚೆ ಬಂದು ಸ್ಪೋರ್ಟ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ. 100% ಅವ್ರು ಇದನ್ನ ತಲೆಗೆ ಹಾಕೊಳ್ಳಲ್ಲ, ಬಟ್ ನಾನು ಹೇಳ್ತಾ ಇರ್ತೀನಿ, ಕೇಳಿದವರು ಒಳ್ಳೇದಾಗ್ತಾರೆ. ಅಲ್ಲಿ 100 10% ಅವ್ರು ಕೇಳ್ತಾರಲ್ವಾ. ಸೊ ಯಾವಾಗ್ಲೂ ಏನಿದ್ರು ಫಸ್ಟ್ಗೆ ನಿಮ್ಮ ಪೇರೆಂಟ್ಸ್ ಮತ್ತೆ ನಿಮ್ಮ ಯಾರು ಗುರು ಇರ್ತಾರೆ ಅವರನ್ನ ರೆಸ್ಪೆಕ್ಟ್ ಮಾಡಿ, ಅವ್ರು ಏನ್ ಹೇಳ್ತಾರೆ ಕೇಳಿ. ಆಮೇಲೆ ನಿಮ್ಮ ಡಯಟು, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ಅಂದ್ರೆ ಏನ್ ಆಗ್ಬೇಕು ಅದನ್ನ ಅವತ್ತಿನ್ಗೆ ಅಂದ್ರೆ ಬೆಸ್ಟ್. ಇವಾಗ ನಾನು ಇವತ್ತು ಮಲ್ಕೊಂಡ್ರೆ ನಾಳೆ ನಾನು ಬೆಳಿಗ್ಗೆ ಎದ್ದು ನಾನು 100% ಕೊಡ್ಬೇಕು, ನಾನು ಬೆಸ್ಟ್ ಕೊಡ್ಬೇಕು, ನಾನು ರೆಸ್ಟ್ ಮಾಡಬಾರ್ದು, ನಾನು ಹೆಲ್ದಿ ಇರ್ಬೇಕು, ಇದೇ ಥಿಂಕಿಂಗ್ ಮಾಡ್ತಾ ಇದ್ರೆ ಕೆಲವ್ರದ್ದು ಇರುತ್ತೆ ಗೋಲ್ ಎಲ್ಲ.
ಏನು ಗೊತ್ತಾ, ಇವತ್ತು ತಾಲೂಕು ಆಡ್ತಾರೆ, ನಾಳೆ ನಾನು ಇಂಡಿಯಾ ಆಡಬೇಕು, ನಾನು ಅದಾಗಬೇಕಂತ ಬೇರೆ ರೂಟಲ್ಲೇ ಸೆಟ್ ಮಾಡಿ ಇಟ್ಕೊಳ್ತಾರೆ, ಅವ್ರು ಆಡ್ತಾರೆ ಕೂಡ. ಅದು ನೀವು ಒಂದ್ಸಲ ಆಡ್ತೀರಾ, 2 ಸಲ ಆಡ್ತೀರಾ, ಆಮೇಲೆ ಆಡಲ್ಲ. ಒಂದಿನ ನಿಮಗೆ ರಿಗ್ರೆಟ್ ಆಗೇ ಆರುತ್ತೆ, ನಾನು ಆಡಿರೋದು ಹಿಂಗೆ ಅಂತ. ಅದಕ್ಕಿಂತ ಬೆಸ್ಟ್ ನೀವು ಯಾವತ್ತು ಖುಷಿಯಾಗಿರಬೇಕು, ನಿಮ್ಮ ಸಕ್ಸಸ್ನ ನೀವು ಸ್ಯಾಟಿಸ್ಫೈ ಆಗಿ ಎಂಜಾಯ್ ಮಾಡಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಿ, ಅದರಲ್ಲೇ ಬಿಲೀವ್ ಮಾಡಿ. ಶಾರ್ಟ್ ರೂಟ್ ಯಾವುದು ಮಾಡಬೇಡಿ. ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಮಿ ಇರಿ. ನೀವು ಹಿಟ್ ಆದರೆ ಸೋಷಿಯಲ್ ಮೀಡಿಯಾ ನಿಮ್ಮ ಹಿಂದೆ ಬರುತ್ತೆ. ಸೊ ನೀವಾಗಿ ಪಬ್ಲಿಷ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನೊಂದು, ನಿಮ್ಮ ಹಾರ್ಡ್ ವರ್ಕ್ ನೀವೇನು ಮಾಡ್ತಿದ್ದೀರಂತ ಮೊದಲಾಗಿ ಜನರಿಗೆ ಹೇಳೋದು ಬೇಡವೇ ಬೇಡ. ನಿಜ ಸರ್, ಅದರಿಂದ ಹೆಚ್ಚಿನವ್ರಿಗೆ ಅದು ಎಫೆಕ್ಟ್ ಆಗಿದೆ, ಅವ್ರಿಗೆ ಅರ್ಥ ಆಗಲ್ಲ. ದೃಷ್ಟಿನೂ ಅಂತಾನು ಹೇಳ್ತೀನಿ, ಯಾವುದಾದ್ರು. ಅದಕ್ಕಿಂತ ನೀವು ಏನು ಮಾಡ್ತೀರ ಅದನ್ನು ಸೀಕ್ರೆಟ್ ಆಗಿಟ್ಟು ಹಾರ್ಡ್ ವರ್ಕಲ್ಲಿ ಬಿಲೀವ್ ಇಡಿ. 100% ಮೀಡಿಯಾ ನಿಮ್ಮಿಂದ ಬರುತ್ತೆ. ಖಂಡಿತ. ಸೊ ಇಷ್ಟಾಗಿತ್ತು, ನಾವು ಜರ್ನಿನ ನೋಡಿದ್ವಿ. ಹಳ್ಳಿ ಹುಡುಗಿ ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಮಮತಾ ಪೂಜಾರಿ ಮೇಡಮ್ ಅವ್ರ ಕಡೆಯಿಂದ ಇಷ್ಟೊಂದೆಲ್ಲ ನಮ್ಮ ಸಂಭಾಷಣೆ ಆಗಿತ್ತು. ಮತ್ತೆ ನಾವು ಮುಂದಿನ ಒಂದು ಎಪಿಸೋಡ್ ಅಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.